ಸ್ಪೋರ್ಟ್ಸ್ ಕನ್ನಡ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ನವರಾತ್ರಿಯ ಶುಭಾಶಯಗಳನ್ನು ಕೂಡ ಅರ್ಪಿಸ್ತಾ ಇದ್ದೇವೆ. ಸ್ಪೋರ್ಟ್ಸ್ ಕನ್ನಡ ಚಾನಲ್ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ವಿಶೇಷವಾಗಿ ಕ್ರಿಕೆಟ್ಗಾಗಿ ದುಡಿದಂತಹ ಅನೇಕ ಮಹನೀಯರು ಇವತ್ತು ತೆರೆಮರೆಯಲ್ಲಿದ್ದಾರೆ. ಅವರನ್ನು ಪುನಃ ಮುನ್ನೆಲೆಗೆ ತರುವಂತಹ, ಅವರ ಮಾರ್ಗದರ್ಶನವನ್ನು ಪಡೆಯುವಂತಹ ಕಾರ್ಯಕ್ರಮ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸ್ಪೋರ್ಟ್ಸ್ ಕನ್ನಡ. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಇಲ್ಲಿ ಬರಮಾಡಿಕೊಂಡಿದ್ದೇವೆ. ರಾಜಕೀಯ ರಂಗದವರು, ಚಲನಚಿತ್ರ ರಂಗದವರು, ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವೊಂದು ಅನಿಷ್ಟಗಳನ್ನು ತಮ್ಮ ಹಾಸ್ಯದ ಮೂಲಕ ಹೇಳ್ತಾ ನಮಗೊಂದು ಪ್ರಜ್ಞೆಯನ್ನು ನೀಡ್ತಾ ಇರ್ತಕ್ಕಂಥ, ಕೇವಲ ಕರ್ನಾಟಕ ಮಾತ್ರವಲ್ಲ ಇಡೀ ಜಗತ್ತಿನಲ್ಲಿ ಒಂದು ಹೆಸರು ಅವರೇ ನಮ್ಮ ಎದುರಿಗೆ ಇರ್ತಕ್ಕಂಥ ಮಿಮಿಕ್ರಿ ದಯಾನಂದ್ ಸರ್ ಅವರು. ಇವರ ಜೊತೆಯಲ್ಲಿ ಸೆಲೆಬ್ರಿಟಿಗಳ ಜೊತೆ ಒಂದು ಮಾತುಕತೆ, ಸ್ಪೋರ್ಟ್ಸ್ ಮಸ್ತಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸರ್ ಅವರನ್ನು ಪ್ರೀತಿಪೂರ್ವಕವಾಗಿ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಸರ್, ಇದು ಪೊಡವಿಗೊಡೆಯ ಶ್ರೀಕೃಷ್ಣನ ನಾಡು, ಉಡುಪಿಗೆ ಬಂದಿದ್ದೀರಾ. ತಮಗೆ ಪ್ರೀತಿಯಿಂದ ಮತ್ತೊಮ್ಮೆ ಸ್ಪೋರ್ಟ್ಸ್ ಕನ್ನಡ ಚಾನಲ್ನ ಮೂಲಕ ತಮಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು. ಇವತ್ತು ನನ್ನನ್ನು ನಾನೇ ಇಂಟರ್ವ್ಯೂ ಮಾಡ್ಕೊಂಡಂಗೆ, ಯಾಕೆಂದರೆ ದಯಾನಂದ್ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ನೀವು ದಯಾನಂದ್, ನಾನು ದಯಾನಂದ್. ಅದೇ ರೀತಿ KRK ಆಚಾರ್ಯ ಅವರು ನನಗೆ ಭಾಳ ಆತ್ಮೀಯರು. ಅವ್ರು ಮಾಡ್ತಾ ಇರೋ ಒಂದು ಕೆಲಸ ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ, ಅವ್ರು ಏನು ಇಂಟರ್ವ್ಯೂ ಕರೆದ್ರು ನಾವು ಬರಲೇಬೇಕು. ಯಾಕೆ ಅಂದರೆ ನಮ್ಮ ಒಂದು ತಲೆಮಾರು ಇದೆಯಲ್ಲ, ನಮ್ಮ ತಲೆಮಾರು ನಡೆಯೋ ಕಾಲ ನಡೀತದೆ ಎಲ್ಲರೂ. ಎಸ್ ಸರ್. ವೆನ್ ಇಟ್ಸ್ ಬ್ಲೂಮಿಂಗ್ ಎಲ್ಲ ನಡೀತದೆ. ಆದರೆ ಬ್ಲೂಮಿಂಗ್ ಆದಮೇಲೆ ತೆರೆ ಮರೆಯಾಗೋಗ್ತಾರೆ. ಹೌದು ಸರ್. ಅಂಥ ಸ್ಪೋರ್ಟ್ಸ್ಮೆನನ್ನು ಕರ್ಕೊಂಡು ಬಂದು ಇಂಟರ್ವ್ಯೂ ಮಾಡಿ ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಪರಿಚಯ ಮಾಡೋ ಒಂದು ಕೆಲಸ ಇದೆಯಲ್ಲ, ಒಂದು ಅಗಾಧವಾದ ಚಿಂತನೆ ಮಾಡಿದ್ದಾರೆ ಸ್ಪೋರ್ಟ್ಸ್ ಕನ್ನಡ. ಅದು ನನಗೆ ಸ್ಪೋರ್ಟ್ಸ್ ಕನ್ನಡ ಉಡುಪಿಯವರು ಆ ಕೆಲಸ ಬಹುಶಃ ಬೇರೆ ಯಾರು ಮಾಡ್ದಂಗೆ ಕಾಣ್ತಾ ಇಲ್ಲ. ಎಲ್ಲೆಲ್ಲೋ ಇರುವಂಥ ಸ್ಪೋರ್ಟ್ಸ್ಮೆನ್ಸ್ನೆಲ್ಲ ಕರ್ಕೊಂಬಂದು ಅವ್ರು ಯಾವಾಗ ಎಲ್ಲೆಲ್ಲಿ ವಿಜೇತರಾಗಿದ್ರು, ಏನಾಗಿದ್ರು, ಅವರು ಇವತ್ತಿನ ಪರಿಸ್ಥಿತಿ ಹೇಗಿದೆ ಇದನ್ನು. ಯಾಕೆಂದರೆ ಈ ಮುಂದಿನ ಪೀಳಿಗೆ ನೋಡಬೇಕು, ನಮ್ಮ ಹಿಂದಿನ ಪೀಳಿಗೆ ಹೇಗೆ. ಯಾಕಂದರೆ ಗ್ರಂಥಗಳು ಅವರೆಲ್ಲ ಸಾಧಾರಣ ನೋಟ್ಬುಕ್ ಅಲ್ಲ, ಅವರೆಲ್ಲ ಒಂದೊಂದು ಗ್ರಂಥ. ಅದನ್ನೇ ಈ KRK ಆಚಾರ್ಯ ಅವರು ಮಾಡ್ತಾ ಇರೋದು ನಮ್ಗನ್ಸುತ್ತೆ ಒಂದು ದೊಡ್ಡ ಸ್ಯಾಟಲೈಟ್ ಚಾನಲ್ಸ್ ಮಾಡೋಕ್ಕೆ ಆಗದಿರೋವಂಥ ಒಂದು ಕೆಲಸ ಖಂಡಿತ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ನ ಫಸ್ಟೇ ಹೇಳ್ತೀನಿ. ಅಂಥ ಒಂದು ಕೆಲಸ, ಆ ಚಿಂತನೆ ಯಾಕೆ ಬರುತ್ತೆ ಅಂದರೆ ಬಹುಶಃ ಅದೆಲ್ಲೋ ಒಂದು ಆ ಮಣ್ಣಿನ ಗುಣ ಅನಿಸುತ್ತೆ. ಹೌದು ಸರ್. ಉಡುಪಿಯ ಮಣ್ಣಿನ ಗುಣ ಇದೆಯಲ್ಲ, ಶ್ರೀಕೃಷ್ಣನ ಸ್ಥಳ ಇದು. ಆ ಸ್ಥಳದಲ್ಲಿ ಇವತ್ತು ಉಡುಪಿಗೆ ಬಂದು ನಾನು ಮಾತಾಡ್ತಾ ಇದ್ದೀನಿ. ಭಾಳನೇ ಖುಷಿಯಾಗುತ್ತೆ ದಯಾನಂದ್ ಅವರೇ. ಹೌದು ಸರ್. ನನಗೆ ಒಂದೇನಂದರೆ, ಯಾವ ಚಾನಲ್ಲು ಏನು ಇಂಟರ್ವ್ಯೂ ಅಂತಲ್ಲ, ನಾನು ಹಲವಾರು ಇಂಟರ್ವ್ಯೂ ಅಟೆಂಡ್ ಮಾಡ್ತಾನೆ ಇರ್ತೀನಿ. ಬಟ್ ಒಂದು ಒಳ್ಳೆ ಕೆಲಸ ಮಾಡೋ ಜನಗಳ ಜೊತೆಯಲ್ಲಿ ಸೇರೋದಿದೆಯಲ್ಲ, ಅದೊಂದು ಸತ್ಸಂಗ ಇದ್ದಂಗೆ. ಅದರಿಂದ ಡೆಫಿನೆಟ್ಲಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ KRK ಆಚಾರ್ಯ ಅವ್ರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಈಗ ಇಂಟರ್ವ್ಯೂ ಶುರು ಮಾಡೋಣ. ಸರಿ ಮಾಡೋಣ ಸರ್. ಭಾಳ ಸಂತೋಷ. ಈ ಸ್ಪೋರ್ಟ್ಸ್ ಚಾನಲ್ ಏನು ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಸಾಧಾರಣವಾಗಿ ಸ್ಪೋರ್ಟ್ಸ್ ಚಾನಲ್ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ವಿಶೇಷವಾಗಿ ಕ್ರಿಕೆಟಿಗೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇರೋದು. ಆದರೆ ಇವತ್ತು ಕ್ರಿಕೆಟ್ಟು ಮತ್ತು ಚಲನಚಿತ್ರರಂಗ, ಅದರಲ್ಲೂ ಕೂಡ ಮಿಮಿಕ್ರಿ, ಇದನ್ನು ಒಂದು ಏನು ಹೇಳ್ತಾರೆ ಅದನ್ನು ಸೇರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ತಮ್ಮನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಸರ್, ನಮ್ಮ ಇಡೀ ಚಲನಚಿತ್ರರಂಗ ಅಥವಾ ಜಗತ್ತಿನ ಚಲನಚಿತ್ರರಂಗದಲ್ಲಿ ಅನೇಕ ಮಹನೀಯ ನಟರು, ಅದರಲ್ಲೂ ಹಾಸ್ಯ ನಟರು, ಅದರಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥ ಹೆಸರು ಚಾರ್ಲಿ ಚಾಪ್ಲಿನ್. ಅವರು ಬಂದರೆ ಸಾಕು, ಅವರನ್ನು ನೋಡಿದರೆ ಅವರ ಮ್ಯಾನರಿಸಮ್, ಅವರ ಹಾವಭಾವ ಇತ್ಯಾದಿಗಳನ್ನ ನೋಡಿದ್ರೆ ಅವ್ರು ಏನೂ ಮೂಕಾಭಿನಯ ಮಾಡೋದೇ ಬೇಡ, ನಗು ಬರ್ತಕ್ಕಂಥದ್ದು. ಅದು ಕಾರಣ ಒಂದು ಹೇಳ್ತೀನಿ ನಿಮಗೆ. ಚಾರ್ಲಿ ಚಾಪ್ಲಿನ್ ಒಂದೇ ಕಾಲಘಟ್ಟದಲ್ಲಿ ನಮಗೆ ಇಂಗ್ಲೀಷ್ ಸಿನಿಮಾ, ಆ ಕಾಲದಲ್ಲಿ ಇಂಗ್ಲೀಷ್ ಸಿನಿಮಾ ನಮ್ಗೆ ಬೇರೆ ಯಾವ ಸಿನಿಮಾ ಇರಲಿಲ್ಲ, ಅದರಿಂದ ಅದ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಚಾರ್ಲಿಸ್ ಚಾಪ್ಲಿನ್ನು ಲಾರ್ನನ್ ಹಾರ್ಡಿ. ಲಾರ್ನನ್ ಹಾರ್ಡಿನಲ್ಲಿ ನಿಮಗೆ ತತ್ವಗಳೇನೂ ಕಾಣಲ್ಲ, ಸಿದ್ಧಾಂತಗಳೇನೂ ಕಾಣಲ್ಲ. ಆದರೆ ಏನು ಅಂದರೆ ನಗ್ಬೋದು ಭಾಳ ಸಂತೋಷವಾಗಿ, ಆಮೇಲೆ ನೀವು ಆ ನಗುನ ಮರ್ತು ಬಿಡ್ತೀರಿ. ಆದರೆ ಚಾಪ್ಲಿನ್ ಹಂಗಲ್ಲ. ಚಾಪ್ಲಿನ್ನು ನಗ್ನಗ್ತಾ ಅಳಿಸ್ತಾರೆ, ಆಮೇಲೆ ಚಿಂತನೆ ಮಾಡೋದಕ್ಕೊಂದು ಕಾರಣ ಆಗುತ್ತೆ. ಆಮೇಲೆ ಹಾಸ್ಯ ಸ್ವಯಂ ಹಾಕ್ಕೊಳ್ಳೋದು ಅತ್ಯಂತ ಪವಿತ್ರವಾದ ಹಾಸ್ಯ, ಅದನ್ನು ಚಾಪ್ಲಿನ್ ಅವ್ರು ಮಾಡಿರೋದ್ರಿಂದ ಚಾಪ್ಲಿನ್ ಬಹುಶಃ ಪ್ರಪಂಚದ ಚಿತ್ರರಂಗ ಇರೋವರೆಗೂ ಚಾಪ್ಲಿನ್ ಮರೆಯೋಕ್ಕಾಗಲ್ಲ. ಖಂಡಿತ ಸರ್. ಯಾಕೆ ಅಂದರೆ ನೀವು ಹೆಂಗೆ ಒಂದು
ಮರದಲ್ಲಿ ಮದ್ಯದ ಗಂಧ ಇಲ್ಲದೆ ಹೋದ್ರೆ ಅದು ಪ್ರಯೋಜನ ಇಲ್ಲ. ಆ ಥರ ಒಂದು ಸರಿಯಾದ ಸಬ್ಜೆಕ್ಟ್ ಇಲ್ಲದೆ ಹೋದ್ರೆ, ಒಂದು ತತ್ವ ಇಲ್ಲದೆ ಹೋದ್ರೆ ಆ ಹಾಸ್ಯಕ್ಕೆ ಪ್ರಯೋಜನ. ಸೊ ನಾವು ಕೇಳಿದ ತಕ್ಷಣ ಹಾಸ್ಯನ ಮನೆಗೆ ಹೋಗ್ಬಿಟ್ಟು ಯೋಚನೆ ಮಾಡ್ಬೇಕಾಗಿದೆ. ಇವತ್ತಿಗೂ ಚಾಪ್ಲಿನ್ ಲೈನ್ಸ್ ಕೆಲವರು ಹೇಳ್ತಾರೆ, ಕೋಟ್ ಮಾಡ್ತಾರೆ. ನಾವು ಕಾಂಪೇರಿಂಗ್ ಮಾಡುವಾಗ, ಮಾಸ್ಟರ್ ಆಫ್ ದಿ ಸರ್ಮನಿ ಮಾಡುವಾಗೆಲ್ಲ ಏನು ಅಂದರೆ, ನಾನು ಅಳುವಾಗ ಮಳೆನಲ್ಲಿ ಅಳ್ತೀನಿ, ಯಾಕೆಂದ್ರೆ ಕಣ್ಣೀರು ಯಾವುದು ತಣ್ಣೀರು ಯಾವುದು ಗೊತ್ತಾಗಲ್ಲ ಅಂತ. ಸೊ ಈ ಥರದ್ದು ಹಲವಾರು ಕೋಟಿಂಗ್ಸ್ ಇದೆ ಚಾಪ್ಲಿನ್. ಖಂಡಿತ ಸರ್, ದಟ್ಸ್ ಅ ಗ್ರೇಟ್ ಮ್ಯಾನ್. ಅದಕ್ಕೆ ನೀವು ಅದು ಹೇಳಿದ ತಕ್ಷಣ ನಾನು ಚಾಪ್ಲಿನ್ ಬಹಳಷ್ಟು ಫಾಲೋ ಮಾಡಿದ್ದೀನಿ. ಆಕ್ಷನ್ ಕಾಮಿಡಿನೂ ಹೌದು, ಸಿದ್ಧಾಂತ ತತ್ವಗಳು. ಆಮೇಲೆ ಎಲ್ಲೂ ನಿಮಗೆ ಚಾಪ್ಲಿನ್ ನಲ್ಲಿ ಒಂದು ಈಗ ಹಾಸ್ಯಕ್ಕೆ 2 ಹಾಸ್ಯ ಇದೆ, ಹಾಸ್ಯಾಸ್ಪದ, ಹಾಸ್ಯ. ಎಷ್ಟೋ ಜನಕ್ಕೆ ಇದ್ರ ಮಧ್ಯೆ ಇರುವಂತ ಹೊಸದು ಜನರೇಷನ್ ಗೊತ್ತಾಗಲ್ಲ. ನೀವು ತುಂಬಾ ಹಾಸ್ಯಾಸ್ಪದವಾಗಿ ಮಾತಾಡ್ತೀರಾ ಅಂದ್ರೆ ಅದು ಇನ್ಸಲ್ಟ್ ಮಾಡೋದು. ಸೊ ಹಾಸ್ಯಾಸ್ಪದ ಎಲ್ಲೂ ಕಾಣಲ್ಲ, ನಿಮ್ಗೆ ಹಾಸ್ಯವೇ ಕಾಣುತ್ತೆ. ಸರ್, ಚಾರ್ಲಿ ಚಾಪ್ಲಿನ್ ಅಂತಹ ಅದ್ಭುತ ನಟ, ಆಮೇಲೆ ಈಗಿನ ಜನರಲ್ಲಿ ಒಂದು ಕ್ರೇಜು ಮಿಸ್ಟರ್ ಬೀನು, ಅದೆಲ್ಲ ನೋಡಿದಾಗ ಇವತ್ತಿನ ಒತ್ತಡದ ಪ್ರಪಂಚದಲ್ಲಿ ನಾವು ನಗೋದನ್ನೇ ಮರ್ತಿದ್ದೇವೆ. ಆದರೆ ಅವರ ಒಂದು ಚಿತ್ರಗಳು ಅದೆಲ್ಲ ನೋಡಿದಾಗ ಖುಷಿಯಲ್ಲಿ ಇರ್ತಕ್ಕಂಥದ್ದು ಇದೆಲ್ಲ ಸಾಮಾನ್ಯವಾಗಿ. ಸರ್, ಅವರು ನಿಮಗೆ ಇಂಡಿಯನ್ ಇಂಡಸ್ಟ್ರಿಯಲ್ಲೂ ಕೂಡ ಕಾಮಿಡಿಯನ್ಸ್ ಬೇಕಾದಷ್ಟು ಜನ ಇದ್ರು. ದಾಖಲೆ ಮಾಡಿರುವಂಥ ಕಾಮಿಡಿಯನ್ಸ್ ಇದೆ. ನಿಮ್ಗೊಂದು ಹೇಳಬೇಕು ಅಂದರೆ, ದಾಖಲೆ ಮಾಡಿರೋ ಕಾಮಿಡಿಯನ್ಸ್ ಭಾರತ ದೇಶದಲ್ಲಿ ಅಂದ ತಕ್ಷಣ ನಿಮಗೆ ಮೆಹಮೂದ್, ಒನ್ ಆಫ್ ದ ಗ್ರೇಟ್ ಕಾಮಿಡಿಯನ್ ಮೆಹಮೂದ್. ಐ ಮೆಟ್ ಹಿಮ್, ನಾನು ಅವ್ರನ್ನ ಮಾತಾಡ್ಸಿದ್ದೀನಿ. ಆಮೇಲೆ ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ಹೇಳ್ಬೇಕು ಅಂದರೆ ಜಾನಿ ಲಿವರ್ಗೂ ನನಗೂ ಬಹಳ ದೊಡ್ಡ ಸಂಬಂಧ ಇದೆ. 45 ವರ್ಷಗಳಿಂದ ವಿ ಆರ್ ಫ್ಯಾಮಿಲಿ ಫ್ರೆಂಡ್ಸ್. ಆಮೇಲೆ ನಾನು ಬಾಂಬೆಗೆ ಹೋದ್ರೆ ಇದುವರೆಗೂ ನಾನು ಯಾವ ಲಾಡ್ಜಲ್ಲೂ ಉಳ್ಕೊಂಡಿಲ್ಲ, ಹೋಟೆಲಲ್ಲಿ ಉಳ್ಕೊಂಡಿಲ್ಲ. ನಾನು ಜಾನಿ ಲಿವರ್ ಮನೆಯಲ್ಲೇ ಉಳ್ಕೊಳ್ತೀನಿ. ಜಾನಿ ಲಿವರ್ ಬಂದ್ರೆ ಬೆಂಗಳೂರು ಏರ್ಪೋರ್ಟ್ ಇಂದ ಹಿಡಿದು ವಾಪಸ್ 3 ದಿನ ಇದ್ದೋ 2 ದಿನ ಇದ್ದೋ ವಾಪಸ್ ಹೋಗೋವರೆಗೂ ಜಾನಿ ಲಿವರ್ ಜೊತೆಲಿ ನಾನು ಇರ್ತೀನಿ ಅಂತ ನೆಂಟು. ಏನು ನಮ್ಮಿಬ್ಬರದಲ್ಲಿ ಒಂದು ಕಾಮನ್ ಅಂದ್ರೆ, ನಾವಿಬ್ರು ಜನಗಳು ನಮ್ಮ ಜೊತೆ ಹೆಂಗೆ ನಡ್ಕೊಳ್ತಾರಲ್ಲ ಅದ್ರ ಬಗ್ಗೆ ಹಾಸ್ಯ ಮಾಡ್ತೀವಿ. ಅಂದ್ರೆ ಯಾವ ರೀತಿ 2 ವಯಸ್ಸಾದವರು ಅಥವಾ 2 ಹೆಣ್ಮಕ್ಳು ಕೂತ್ಕೊಂಡು ತಮ್ಮ ಕಷ್ಟನೇ ಹೇಳ್ಕೊತಾರೋ ಆ ಥರ ನಾವು ಎಲ್ಲರನ್ನೂ ನಗ್ಸೋರು. ನಾವು ಕೆಲವು ಟೈಮ್ನಲ್ಲಿ ನಮಗೆ ಹೆಂಗೆ ಹಾಸ್ಯಾಸ್ಪದವಾಗುತ್ತೆ, ಹಾಸ್ಯ ಮಾಡಕ್ ಹೋದವರು ಹಾಸ್ಯಾಸ್ಪದವಾಗಿ ಹೆಂಗ್ ನೋಡ್ಕೋತಾರೆ ಅನ್ನೋದನ್ನ ನಾವು ಎಷ್ಟೋ ಕಡೆ ಮಾತಾಡ್ಕೊಳ್ತೀವಿ ಜಾನಿ ಲಿವರ್ನ. ಆಮೇಲೆ ಜಾನಿ ಲಿವರ್ನ ನಾನು ಬಹಳ ಇಷ್ಟಪಡೋದು ಯಾಕೆ ಅಂದ್ರೆ, ಅವಾಗಲೇ ನಾನು ಹೇಳಿದಲ್ಲ, ಒಂದು ತತ್ವ ಇರುತ್ತೆ. ಒಂದು ತತ್ವ, ಅರೆ ಬೈ ಅಂತಾರಲ್ಲ, ಆ ಲುಕ್ ಆದ್ಮೇಲೆ ಅಂತಾರಲ್ಲ, ಆ ಕಣ್ಣು ಭಾವನೆಗಳನ್ನು ವ್ಯಕ್ತಪಡ. ಆಮೇಲೆ ಹಲವಾರು ಪಿಕ್ಚರ್ ಅಲ್ಲಿ ಜಾನಿ ಲಿವರ್ಗೆ ಡೈಲಾಗೇ ಬರ್ದಿಲ್ಲ. ಹಿ ಸ್ಪೋಕ್ ಆನ್ ದ ಸ್ಪಾಟ್. ಬಹಳ ದೊಡ್ಡ ಡಬ್ಬ ಅಂತೆಲ್ಲ ಅದೆಲ್ಲ ಅವರ ಓನ್ ಕ್ರಿಯೇಷನ್. ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ನನಗೆ ಅವ್ರದ್ದು ಬಹಳ ದೊಡ್ಡದೊಂದು ಹಾಸ್ಯ ಇವತ್ತು ಹೇಳಬೇಕು ಅನ್ಸುತ್ತೆ. ಏನು ಅಂದರೆ, ಅದು ನಾನು ಬಹಳ ಕಡೆ ಕೋಟ್ ಮಾಡ್ತೀನಿ. ಒಂದು ತಾಯಿ ಲಾಸ್ಟ್ ಬೆಡ್ದು ನೋಡಿ, ಕಾಮಿಡಿಯನ್ ಮಾಡೋ ಕೆಲಸ ಇದು. ನಾನು ಹೇಳ್ತಾ ಇರೋದು ಯಾರೋ ದೊಡ್ಡ ಸಿದ್ಧಾಂತ ಹೇಳೋರಲ್ಲ, ಒಬ್ಬ ಕಾಮಿಡಿಯನ್ ಸ್ಟೇಜ್ ಮೇಲೆ ಮಾಡೋದು. ನಾನು ಜಾನಿ ಲಿವರ್ನ ಕೋಟ್ ಮಾಡ್ತಾ ಇದ್ದೀನಿ ನೋಡಿ. ಏನು ಅಂದರೆ, ಅಮ್ಮ ಲಾಸ್ಟ್ ಡೇ ಬೆಡ್ಡಲ್ಲಿದ್ದಾರೆ, ಮಾತಾಡೋದು ಅರ್ಥ ಆಗ್ತಾ ಇಲ್ಲ ಯಾರಿಗೂ. ಅಂತವ್ರೆ. ಕೋಟ್ಯಾಧೀಶ್ವರ ಮಗ, ಮಲ್ಟಿ ಮಿಲಿಯನರ್, ಏನು 15 ಜನ ಬೌನ್ಸರ್ಸು, ಡಾಕ್ಟರ್ಸು ಎಲ್ಲ ಸೇರಿ ಬರ್ತಾರೆ. ಅಮ್ಮ ಏನು ಸರಿಗೆ ಮಾತಾಡೋದು ಏನೂ ಅರ್ಥ ಆಗ್ತಾ ಇಲ್ಲ. ಐ ಕಾಂಟ್ ಲಿಸ್, ಏನು ಅರ್ಥ ಆಗ್ತಾ ಇಲ್ಲ ಅಮ್ಮ, ಸರಿಗೆ ಹೇಳು, ಇಷ್ಟೊಂದು ಡಾಕ್ಟರ್ಸ್ ಇದ್ದಾರೆ, ಇದೆಲ್ಲ ಇದೆ, ಫೆಸಿಲಿಟಿ ಇದೆ, ಯೂಸ್ ಯಾಕೆ ಟ್ಯಾಬ್ಲೆಟ್ಸ್ ಯಾಕೆ ತೊಗೊಳಲ್ಲ, ಅರ್ಥ ಆಗ್ತಾ ಇಲ್ಲ. ಒಂದು ವಯಸ್ಸಾದವಳು ಹೇಳಲ್ಲಂತೆ, ಅಪ್ಪ ಅರ್ಥ ಆಗ್ತಾ ಇಲ್ಲ ನಿನಗೆ, ಏನೂ ಅರ್ಥ ಆಗ್ತಾ ಇಲ್ಲ ಅಲ್ವಾ, ನೀನು ಚಿಕ್ಕದ್ನಲ್ಲಿ ಹಿಂಗೆ ಮಾತಾಡ್ತಾ ಇದ್ದೆ, ನಿನಗೆ ಅಪ್ಪ ಯಾರು ಅಮ್ಮ ಯಾರು ಗೊತ್ತಾಗ್ತಾ ಇರಲಿಲ್ಲ. ನೀನು ಬಂದರು ಅಂದ ತಕ್ಷಣ ಈ ಅಮ್ಮನಿಗೆ ಸಡನ್ನಾಗಿ ಗೊತ್ತಾಗೋದು, ಅವ್ನು ಬನ್ ಕೇಳ್ತಾ ಇದ್ದಾನೆ, ಅವ್ನು ದೋಸೆ ಕೇಳ್ತಾ ಇದ್ದಾನೆ, ಅವ್ನು ಆಟದ ಸಾಮಾನು ಕೇಳ್ತಾ ಇದ್ದಾನೆ. ಇವತ್ತು ನಿನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಹೇಳು? ನೀನು ದುಡ್ಡು ಮಾಡೋ ಅಬ್ಬರದಲ್ಲಿ ಅಮ್ಮನ ಅರ್ಥ ಮಾಡ್ಕೊಂಡು, ಅಮ್ಮಂಗೆ ಬೇಕಾಗಿದ್ದೇನು ಅಂದರೆ, ನಿನ್ನ ಐಶ್ವರ್ಯ, ಚಿನ್ನ, ಬ್ಯಾಂಕ್ ಬ್ಯಾಲೆನ್ಸ್ ಏನೂ ಬೇಡ, 2 ನಿಮಿಷ ಕೂತ್ಕೋ, ಅಮ್ಮನ ಬಾಯಿನಲ್ಲಿ ಒಂದು ಅಗ್ಲಿ ಇಡು. ಗ್ರೇಟ್ ಮಾರಲ್ ವ್ಯಾಲ್ಯೂಸ್ ಅಷ್ಟೇ ಬೇಕಾಗಿದ್ದು. ನಿಂದು ಯಾವ ಸಂಪತ್ತು ಬೇಡ. ಶಿ ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ನಿನಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕಾದ್ರೆ ವಯಸ್ಸಾದಾಗ ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡು ಮುತ್ತಿಕ್ಕು ಮಾತಾಡು, ಅಷ್ಟೇ ಬೇಕಾಗಿರೋ ವ್ಯಾಲ್ಯೂ ಸರ್ ಅದು. ನೋಡಿ, ಇದನ್ನ ಮಾರಲ್ ವ್ಯಾಲ್ಯೂ ಅಂದ್ರೆ ಇದೆ ಸರ್. ಒಬ್ಬ ಕಾಮಿಡಿಯನ್ ಮಾಡಿ, ಒಬ್ಬ ಕಾಮಿಡಿಯನ್ ಹೇಳ್ತಾನೆ,
ಸೊ ಇದಕ್ಕೆ ನಾನು ಪೂರ್ವಕ ನಾನೊಂದು ಮಾಡಿದ್ದೆ. ಏನು ಅಂದರೆ, ಒಬ್ಬ ಲೆಟರ್ ಬರೀತಾನೆ ಅಮ್ಮನಿಗೆ ಯಾವಾಗಲೂ. ಇದು ನಾನು ಕ್ರಿಯೇಟ್ ಮಾಡಿದ್ದೀನಿ. ಲೆಟರ್ ಬರೀತಾ ಇರೋನು ಮದುವೆ ಆಗ್ತದೆ, ಮಾಡರ್ನ್ ವರ್ಲ್ಡ್ ಬಂದ್ಬಿಡ್ತು. ಈಗ ಲೆಟರ್ ಬರೀ ಹೋಗುತ್ತಲ್ಲ, ಅನ್ನದಾಗಲೆಲ್ಲ ತಗೊಂಡು ಅಂಟಿಸ್ಬಿಟ್ಟಲ್ಲ ಕಳ್ಸ. ಲೆಟರ್ ಎಲ್ಲ ನಿಂತೋಯ್ತು. ಅಮ್ಮ ಲೆಟರ್ ಬೇಡಮ್ಮ, ಒಂದು ಕೆಲಸ ಮಾಡು, ಒಂದು ಮೊಬೈಲ್ ಕೊಡಿಸ್ತೀನಿ ಇಟ್ಕೊ ಅಂದ್ಬಿಟ್ಟು ಒಂದು ಮೊಬೈಲ್ ಕೊಡಿಸ್ಬಿಟ್ಟ. ಬಟ್ ವೃದ್ಧಾಶ್ರಮದಲ್ಲಿದ್ದಾರೆ ಅಮ್ಮ. ಈಸ್ ಬ್ಯುಸಿ, ಆಗಲ್ಲ ನೋಡ್ಕೊಳಕ್ಕೆ. ವೃದ್ಧಾಶ್ರಮದಿದ್ದಾರೆ. ನೆಕ್ಸ್ಟ್ ವೃದ್ಧಾಶ್ರಮಕ್ಕೆ ನೋಡೋಕೆ ಹೋದಾಗ ಅಮ್ಮ ಅಂದ್ರೆ ಮೊಬೈಲ್ ವಾಪಸ್ ಕೊಟ್ರಂತೆ. ಬೇಡ ನಂಗೆ ಮೊಬೈಲು. ನೋಡಿ ನಾವು ಕಾಮಿಡಿ ಮಾಡ್ತಾ ಒಂದು ಸಿದ್ಧಾಂತ ಹೆಂಗೆ ಹೇಳ್ತೀವಿ ಅಂತ. ಬೇಡ ನಮ್ಮ ಮೊಬೈಲ್, ಲೆಟ್ರೇ ಕಳಿಸು. ಯಾಕಮ್ಮ ಲೆಟ್ರು? ಕಾಲ ಇಲ್ಲ ಇವಾಗ, ಕಳಿಸು. ಆ ಲೆಟ್ರಲ್ಲಿ ನೀನು ಅನ್ನದಗಳಲ್ಲಿ ಹಿಂಗೆ ಅಂಟಿಸ್ತೀಯಲ್ಲ, ಹಂಗಾದ್ರೂ ನಿನ್ನ ಮನೆ ಅನ್ನದ್ರೂಣ ನನಗೆ ಸಿಕ್ಲಿ. ಗ್ರೇಟ್ ಸರ್, ಎಂಥ ವ್ಯಾಲ್ಯೂ. ಅದೇ ಸರ್, ಅದಕ್ಕೆ ಹಾಸ್ಯ ಮಾಡಿದಾಗ ಎಲ್ಲೋ ಒಂದು ಕಡೆ ಅದು ಒಂದು ಸತ್ಯಾಂಶ ಇರಬೇಕು. ಜನಗಳ ಕಣ್ಣಂಚಲ್ಲಿ ಒಂದು ನೀರು ಬರಬೇಕು. ಖಂಡಿತ ಸರ್. ಈಗ ನೀವು ಮಾತಾಡ್ತಾ ಇರ್ಬೇಕಾದ್ರೆ ನಮಿಗೂ ಕೂಡ ಆ ನೀರು ಬರುವಂತ. ಹೌದು, ನಾನು ಅದನ್ನ ಮಾಡ್ತೀನಿ. ಯಾಕೆ ಅಂದ್ರೆ ಈ ನಿಮ್ಗೆ ಯಾವುದೇ ತತ್ವ ಇಲ್ಲದೆ ಹಾಸ್ಯ ಮಾಡಿ ಏನು ಸರ್. ನೀವೆಲ್ಲ ಅದಕ್ಕೆ ನಿಮ್ಮನ್ನು ಇಷ್ಟಪಡೋದು ಜನಗಳು ಯಾಕೆ ಅಂತೇಳಿ ಚಾರ್ಲಿ ಚಾಪ್ಲಿನ್ ಅನ್ನು ಇಷ್ಟಪಡೋದು, ಮೆಹಮೂದ್ ಇಷ್ಟಪಡೋದು, ಅಸ್ರಾನಿ ಅವರು, ಜಾನಿ ಲಿವರ್ ಅವರನ್ನು ಯಾಕೆ ಇಷ್ಟಪಡೋದು ಅಂತ ಹೇಳಿದ್ರೆ ಒಂದು ಸಿದ್ಧಾಂತದ ಮೇಲೆ ಒಂದು ಹಾಸ್ಯ ಇರ್ತಾ ಇತ್ತು. ಸಮಾಜಕ್ಕೆ ಏನೋ ಒಂದು ಕೊಡುಗೆ ಹಾಸ್ಯದ ಮೂಲಕ ಕೊಡ್ತಾ ಇದ್ರಿ ಸರ್. ಸ್ಟ್ಯಾಂಡಪ್ ಕಾಮಿಡಿ ಅಂದ ತಕ್ಷಣ ನಾವೇನು ಮಾಡ್ತೀವಲ್ಲ, ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕು ಅಂದರೆ ಈ ತೆಲುಗಿನಲ್ಲಿ ಅಷ್ಟೊಂದು ಇರಲಿಲ್ಲ ಸ್ಟ್ಯಾಂಡಪ್ ಕಾಮಿಡಿ. ಅದ್ಭುತವಾದ ಮೆಮಿಕ್ರಿ ಆರ್ಟಿಸ್ಟ್ ಇದ್ದಾರೆ ತೆಲುಗು. ಮಲಯಾಳಂನಲ್ಲಂತೂ ಸೂಪರ್. ಆಲ್ ಇವತ್ತಿನ ಹೀರೋಸ್ನಲ್ಲಿ 80% ಜನ ಮಲಯಾಳಂನಲ್ಲಿ ಆರ್ ಫ್ರಮ್ ದ ಮಿಮಿಕ್ರಿ ಫೀಲ್ಡ್. ಇವನ್ ಜಯರಾಮ್ ಇಂದ ಹಿಡಿದು ಎಲ್ಲರೂ, ಸಿದ್ದೀಕು, ಎಲ್ಲರೂ ಅವರೆಲ್ಲ, ಲಾಲ್ ಅಂತ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಎಲ್ಲ ದೇ ಆರ್ ಆಲ್ ಮಿಮಿಕ್ರಿ ಆರ್ಟಿಸ್ಟ್. ಸೊ ಅಲ್ಲಿ ಕಲಾಭವನ ಅಂತ ಒಂದಿದ್ರು, ಒಂದು ಫಾದರ್ ನಡೆಸ್ತಾ ಇದ್ರು. ಅಲ್ಲಿಂದ ಕಲಾವಿದರನ್ನ ಸರಬರಾಜು ಮಾಡಲಾಯಿತು ಮಲಯಾಳಂ ಚಿತ್ರರಂಗಕ್ಕೆ. ಕರ್ನಾಟಕದಲ್ಲಿ ಅದು ಇರಲಿಲ್ಲ. ಬಟ್ ನಾನು ಆ ಕಾಲದಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಒಳಗೆ ಭಾಳ ಕಷ್ಟ ಆಗಿತ್ತು. ಏನು ಅಂದರೆ, ಸರ್ ಕಾಮಿಡಿ ಎಲ್ಲ ಬೇಡ ಸರ್, ಹಾಡು ಹೇಳ್ಬೇಕು. ರಾಜ್ಕುಮಾರ್ದು 13 ಹಾಡು ಸರ್, ವಿಷ್ಣುವರ್ಧನ್ ಒಂದು 15 ಹಾಡು ಸರ್, ಅಂಬರೀಷ್ದೊಂದು 8 ಹಾಡು ಸರ್. ಸೊ ಆವಾಗ ನಾ ಆರ್ಗನೈಸರ್ಸ್ ಹೆಂಗಿದ್ರು ಅಂದರೆ, ನಮ್ಮ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದು, ನಿನ್ಗೆ ಟೋಟ್ಲಿ 25 ಹಾಡು ಹೇಳ್ಬೇಕಪ್ಪ, 26 ಹಾಡು ಆಯಿತು, 26 ಹಾಡು ಆಡಿಸ್ತೀನಿ, ಬಟ್ ಮಧ್ಯೆ 10 ನಿಮಿಷ ಕಾಮಿಡಿಗೆ ಟೈಮ್ ಕೊಡು ಹಾಗೆ ಕೇಳ್ತಾ ಇದ್ರು. ಆಮೇಲೆ ನಮಗೆ ರಿಕ್ವೆಸ್ಟ್ ಮಾಡಿ ನಾನು ಕರ್ಕೊಂಡೋಗಿ ಬಿಡ್ತಿದ್ರು. ನೆಕ್ಸ್ಟ್ ಇಯರ್ ಪ್ರೋಗ್ರಾಮ್ ಬುಕ್ ಮಾಡ್ಬೇಕಾದ್ರೆ, ಸರ್ ದಯಾನಂದ್ ಇದ್ರೆ ಆರ್ಕೆಸ್ಟ್ರಾ ಕೊಡಿ, ಇಲ್ದಾರೆ ಬೇಡ ಅನ್ನೋದು. ಅಲ್ಲಿವರೆಗೆ ನೀವು ಜನಪ್ರಿತಿಯನ್ನು ಸಂಪಾದನೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರಲ್ಲ. ಖಂಡಿತ ಸರ್. ಅವನೊಬ್ಬ ಟೇಲರ್ ಇರ್ಬೋದು, ಅವನೊಬ್ಬ ಸೈಕಲ್ ಅಂಗಡಿಯವನು ಇರ್ಬೋದು, ಅವ್ರಿಗೆ ಒಂದು ಅವಕಾಶ ಬೇಕು, ಸೌತೆಕಾಯಿ ಮಾರೋರು ಇರ್ಬೋದು, ಅವರೆಲ್ಲಾನು ನನ್ನ ಪುಷ್ ಮಾಡಿದ್ರು. ಸೊ ನನಗೆ ಯಾವುದೋ ಯೂನಿವರ್ಸಿಟಿ ಅಲ್ಲ ನನ್ನ ಕಳಿಸಿರೋದು. ವರ್ಲ್ಡ್ ಅಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ, ಈ ಕಡೆ ಅಮೆರಿಕಾ, ಡೆಟ್ರಾಯ್ಟ್, ಶಿಕಾಗೋ, ಲಾಸ್ ಆಂಜಲೀಸ್, ಫಿಲಡೆಲ್ಫಿಯಾ, ಫಿನಿಕ್ಸ್, ಹ್ಯೂಸ್ಟನ್, ಬಾಸ್ಟನ್, ಆಸ್ಟ್ರೇಲಿಯಾ, ಸಿಡ್ನಿ, ಮೆಲ್ಬೋರ್ನ್, ಆಕ್ಲ್ಯಾಂಡ್, ನ್ಯೂಜಿಲೆಂಡ್, ಕೊಲಂಪುರ್, ಸಿಂಗಾಪುರ್, ದುಬೈ, ಮಸ್ಕತ್, ಬೇರಿನ್, ಅಬುದಾಬಿ, ಕತ್ತಾರ್, ಲೀಡ್ಸ್, ಲಂಡನ್, 19,700 ಕಾರ್ಯಕ್ರಮ ಕನ್ನಡದಲ್ಲಿ ಮಾಡೋದಕ್ಕೆ ಯಾವ ಯೂನಿವರ್ಸಿಟಿ ಕಲ್ಸ್ಕೊಟ್ಟಿಲ್ಲ ಸರ್. ವೆರಿ ನೈಸ್ ಸರ್. ಇವತ್ತು ನಾನು ಹೇಳ್ತಿಲ್ಲ, ಉಡುಪಿಗೆ ಬಂದು ನನ್ನ ಉಡುಪಿನಲ್ಲಿ ಚಪ್ಪಳೆ ಹೊಡಿತಾರಲ್ಲ ಜನ, ಅವರೆಲ್ಲ ನನ್ನ ಕಾರ್ಯಕ್ರಮಕ್ಕೆ ಕಾರಣ. ವೆರಿ ನೈಸ್ ಸರ್. ಮಂಗಳೂರು, ಉಡುಪಿ, ಕುಂದಾಪುರ, ಸೂರತ್ಕಲ್, ಈ ಕಡೆ ಎಲ್ಲ ಪ್ರೋಗ್ರಾಮ್ ಮಾಡೋದು ಅಷ್ಟು ಸುಲಭ ಅಲ್ಲ. ಬೇರೆ ಕಡೆ ನೀವು ಪ್ರೋಗ್ರಾಮ್ ಮಾಡ್ತೀರಿ, ನೀವು ಬಂದ ತಕ್ಷಣ ಸಿಟಿ ಹೊಡಿಯೋ ಜನ ಇರ್ತಾರೆ. ಆದ್ರೆ ಮಂಗಳೂರು ಜನ ನಗಲ್ಲ ಅಂತಾರೆ, ನಗ್ತಾರೆ, 100% ನಗ್ತಾರೆ. ಬಟ್ ಹೆಲ್ತಿ ಕಾಮಿಡಿ ಸರ್. ನಾನು ಅದೇ ನೆಕ್ಸ್ಟ್ ನಿಮಗೆ ಅದು ಕೇಳ್ತೇನೆ ಸರ್. ಈಗಲೇ ಒಂದಿಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರಿ ಸರ್. ಈಗ ಹಿಂದಿಯ ಮೆಹಮೂದ್ ಬಗ್ಗೆ ಹೇಳಿದ್ರಿ, ಜಾನಿ ಲಿವರ್ ಬಗ್ಗೆ ಹೇಳಿದ್ರಿ, ಜಗತ್ತಿನಲ್ಲಿರ್ತಕ್ಕಂಥ ಚಾರ್ಲಿ ಚಾಪ್ಲಿನ್ ಅವ್ರ ಬಗ್ಗೆ ಎಲ್ಲ ಹೇಳಿದ್ರಿ. ನಮ್ಮ ಕರ್ನಾಟಕದಲ್ಲಿದ್ದಂತಹ ಹಳೆಯ ಹಾಸ್ಯ ಕಲಾವಿದರು, ಇದರಲ್ಲಿ ನಾವು ಬಹಳ ನೆನಪು ಮಾಡುವಂತಹ ವ್ಯಕ್ತಿಗಳಲ್ಲಿ ಸರ್ ನರಸಿಂಹರಾಜು. ನೋಡಿ, ನರಸಿಂಹರಾಜು ಅಂದ ತಕ್ಷಣ ಅಲ್ಲಿಂದಾನೆ, ಆ ಜಾಗದಿಂದ ನಾನು ಒಂದು ಬ್ರೇಕ್ ತಗೊಂಡು ನಿಮ್ಗೆ ಹೇಳ್ತೀನಿ. ಏನು ಅಂದರೆ, ನರಸಿಂಹರಾಜು ಹಾಸ್ಯದ್ದು ಒಂದು ಲೇಪನ ಇತ್ತು. ಇಟ್ ವಾಸ್ ನಾಟ್ ದ ಡೈಲಾಗ್, ಇಟ್ ವಾಸ್ ದ ಟೈಮಿಂಗ್ ಆ್ಯಂಡ್ ಟೋನಿಂಗ್. ಫಾರ್ ಎಕ್ಸಾಂಪಲ್, ಗಂಧದ ಗುಡಿನಲ್ಲಿ ಹೋಗ್ಬಿಟ್ಟು ರಾಜ್ಕುಮಾರ್ ಭಾಳ ಸಸ್ಪೆನ್ಸ್ ಆಗಿ ಯೋಚನೆ ಮಾಡ್ತಾರೆ, ಏನು ಮಾಡೋದು, MP ಶೇಖರ್ನ ಹೆಂಗೆ ಹಿಡಿಯೋದು ಅಂತ. ನರಸಿಂಹರಾಜು ಕಾನ್ಸ್ಟೇಬಲ್ ಒಳಗಡೆ ಬರ್ತಾರೆ, ನನಗೆ ಯಾಕೋ ಆ ಜಾನಿ ಮೇಲೆ ಸ್ವಲ್ಪ ಅನುಮಾನ, ಆ ಜಾನಿ ಮೇಲೆ ಯಾಕೋ ನನಗೆ ಸ್ವಲ್ಪ ಅನುಮಾನ ಅಂದರೆ, ನನಗೂ ಸಾರ್ ಯಾವಾಗಿಂದ, ಅದೇ ನೀವೀಗ ಹೇಳ್ದಾಗಿಂದ. ನೋಡಿ, ಏನೂ ಇಲ್ಲ ಇಲ್ಲಿ ಜೋಕ್, ಬಟ್ ಆ ಟೈಮಿಂಗ್ ಇದೆ, ಪಂಚಿಂಗ್, ಅದು ಆ ಜೋಕ್. ಆಮೇಲೆ ನೋಡಿ, ಆ ಹಾಡಲ್ಲಿ ನೋಡಿ, ರುಂಡ ಒಂದು ಕಡೆ, ಮುಂಡ ಒಂದು ಕಡೆ, ಮದುವೆ ಆಗೋದು ಯಾವ ಕಡೆ, ಎಂಥ ಸೀರಿಯಸ್ ವಿಷಯ ಒಂದು ದೆವ್ವ ಬಂದು ಆಡುವಾಗ ಈಸ್ ಡೂಯಿಂಗ್ ಎ ಕಾಮಿಡಿ ಅಂದ್ರೆ ಅದೆಲ್ಲ ಯಾವತ್ತೂ ಕೂಡ ಮರೆಯಲಾರದ ಒಂದು ಅದ್ಭುತವಾದ ಕಲಾವಿದರು ಸರ್. ಇವತ್ತು ನೀವು ಏನ್ ಅನ್ಕೊಂಡ್ಬಿಟ್ಟವ್ರೆ ಅಂದ್ರೆ, ಬಹಳ ಜನ, ನನ್ನೆಲ್ಲ ಬಹಳ ಗ್ರೇಟ್ ಆರ್ಟಿಸ್ಟ್ಗಳಿದ್ದಾರೆ ಇವತ್ತು. ದೇ ಆರ್ ಕಮಿಂಗ್ ಅಪ್ ವೆರಿ ವೆಲ್.
ನಮ್ಮ ಈ ಕನ್ನಡ ಇಂಡಸ್ಟ್ರಿನಲ್ಲೂ ಬೇಕಾದಷ್ಟು ಜನ ಇದ್ದಾರೆ. ಜನ ಇದ್ದಾರೆ. ಆದರೆ ಕೆಲವ್ರು ಏನು ಅನ್ಕೊಂಬಿಟ್ಟಾರೆ ಅಶ್ಲೀಲೆ ಹಾಸ್ಯ ಅನ್ಕೊಂಡ್ಬಿಟ್ಟಾರೆ. ಅದೇ ಅದು ಸ್ವಲ್ಪ ಬೇಸರ. ಮಂಗಳೂರು ಆಡಿಯನ್ಸ್ ಹತ್ರ ಯಾರಾದ್ರೂ ಬಂದು ಪರ್ಫಾರ್ಮ್ ಮಾಡಿದ್ರೆ ಅವರು ಅಶ್ಲೀಲೆ ಲೈಫಲ್ಲಿ ಮಾಡೋದಿಲ್ಲ. ಯಾಕೆ ಅಂದ್ರೆ ನೋಡಿ, ಒಂದು ಸ್ಟೇಜ್ ನಲ್ಲಿ ನಾನು ಯಾರನ್ನೂ ಆರೋಪಿಸ್ತಾ ಇಲ್ಲ, ಬಡ್ಡಿ ಮಗ ಅಂತ ಹೇಳ್ಬಿಟ್ರೆ 15 ನಿಮಿಷ ಮಂಗಳೂರು ಜನ ತಿರ್ಗಾ ಅವ್ನ ಮಾತನ್ನೇ ತಗೊಳ್ಳಲ್ಲ ಅವ್ರು. ಅಂದ್ರೆ ಹಿ ಟೋಲ್ಡ್ ಎ ಬ್ಯಾಡ್ ವರ್ಡ್ ಅಂತ. ಇದಕ್ಕಿಂತ ಕಲ್ಚರ್ ಏನ್ ಮಾಡ್ಬೇಕು? ಅದಕ್ಕೆ ಮಂಗಳೂರು ಜನ ನಗಲ್ಲ, ಮಂಗಳೂರು ಜನ ನಗಲ್ಲ. ಮಂಗಳೂರು ಜನ ನಗ್ತಾರೆ, ಮಂಗಳೂರು ಜನ ಪ್ರತಿಭಟಿಸ್ತಾರೆ, ಎಲ್ಲ ಇದೆ. ಬಟ್ ನಾವು ತಗೊಳಕ್ ಗೊತ್ತಿಲ್ಲ. ಹೌದು, ಉಡುಪಿ ಮಂಗಳೂರು ಜನ ಕಲಾವಿದರನ್ನು ಬಹಳ ಪ್ರೀತಿ ಮಾಡ್ತಾರೆ. ಹೌದೌದು. ಆದ್ರೆ ಬಹಳ ಡಿಸೆನ್ಸಿಯನ್ನು ಮೇಂಟೈನ್ ಮಾಡೋದು, ಬೆಂಗಳೂರಿನಲ್ಲಿ 2 ಅವರ್ ಪಾಲನೆ ಮಾಡೋದು. ಬೆಂಗಳೂರಲ್ಲಿ 2 ಅವರ್ ನೀವು ಶೋ ಮಾಡ್ಬೋದು ಸರ್. ಇಲ್ಲಿ 11 ಅವರ್ 8 ಅವರ್ ಶೋ ಮಾಡೋ ಜನ ಸರ್ ಯಕ್ಷಗಾನದವರು. ದೇ ಡೂ ಕಾಮಿಡಿ ಎಲ್ಲ. ಅವ್ರು ಎಂತೆಂತ ಕಾಮಿಡಿ ಮಾಡ್ತಾರೆ ಯಕ್ಷಗಾನದಲ್ಲಿ ಅಂದ್ರೆ ನಾವೇ ಕಾಮಿಡಿ ಮಾಡೋರು ನಿಂತ್ಕೊಂಡು ನೋಡ್ಕೊಂಡ್ಬಿಡ್ತೀವಿ. ಅದ್ರ ಮಧ್ಯೆ ಕುಣಿತಾರೆ, ಆಮೇಲೆ ಸಂಗೀತ ತಾಳಜ್ಞಾನ, ಆಮೇಲೆ ಲಯಬದ್ಧವಾಗಿರ್ತಾರೆ, ಆಮೇಲೆ ಅಕ್ಷರ ಸ್ಫುಟತೆ, ಆಮೇಲೆ ಸ್ಪಾಂಟೇನಿಯಸ್. ಏನು ಕೇಳಿದ್ರು ಕೆಲವು ಟೈಮಲ್ಲಿ ನಮ್ಗೆ ಗೊತ್ತು ಇದೆಲ್ಲ ಸ್ಕ್ರಿಪ್ಟ್ ಅಲ್ಲಿ ಇಲ್ಲ ಅಂತ. ಬಟ್ ಅಂತ ಅದ್ಭುತವಾದ ಯಕ್ಷಗಾನ ಕಲಾವಿದರು, ಯಕ್ಷಗಾನನೂ ಕೂಡ ಅಷ್ಟೇ. ಆಮೇಲೆ ಕಲಾವಿದರು ಹೈಯೆಸ್ಟ್ ಪ್ರೋತ್ಸಾಹಿಸ್ತಾರೆ. ಯಾಕೆಂದ್ರೆ ನಾನು ಒಂದ್ಸತಿ ಸೂರತ್ ಕಲ್ಲಲ್ಲಿ ಒಂದ್ಸತಿ, ಆಮೇಲೆ ಪುತ್ತೂರಲ್ಲಿ ಒಂದ್ಸತಿ, ಪುತ್ತೂರಲ್ಲಿ ಪ್ರೋಗ್ರಾಮ್ ಮಾಡಕ್ ನಿಂತಿದ್ದೀನಿ. ನನ್ನ ಪ್ರೋಗ್ರಾಮ್ ಆದ್ಮೇಲೆ ಯಕ್ಷಗಾನ ಸರ್ ಹಿಂಗ್ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಹಿಂಗ್ ತಿರುಗಿ ನೋಡಿದ್ರೆ ಇಡೀ ಯಕ್ಷಗಾನ ಕಲಾವಿದರು ಅರ್ಧಂಬರ್ಧ ಮೇಕಪ್ ಅಲ್ಲಿ ಬಂದು ನಿಂತೋಡ್ತಾರೆ. ನಮಗೆ ನೋಡೋಕೆ ಅವಕಾಶ ಸಿಗಲ್ಲ. ಇಲ್ಲಿ ನಿಂತ್ಕೊಂಡು ನೋಡು, ಅಯ್ಯೋ ನಿಮ್ಮ ಸ್ಟೇಜ್ ರೀ ಇದು, ನಾನೇ ಹೊರಗಡೆ ಅವನು, ನನ್ನವ್ರು ಕೇಳ್ತಾ ಇದ್ರಿ ಇಲ್ಲಿ ನಿಂತ್ಕೋಬೋದಾ ನಾವು ಅಂತ. ನೋಡಿ, ಇದೆ ಸರ್ ನಮ್ಮ ಕರಾವಳಿಯ ಒಂದು ಸೊಬಗು. ನಿಜವಾದ ಗೌರವ ಕಲಾವಿದರಿಗೆ ಬಹಳ ಗೌರವ ಕೊಡ್ತಾರೆ. ನಾನು ಅಲ್ಲಿ ಲಾಸ್ ವೇಗಸ್ ಅಲ್ಲೂ ಒಬ್ಬ ಯಕ್ಷಗಾನದ ಕಲಾವಿದರನ್ನು ಕರೆಸಿದ್ರು. ಅವರು ಬಾಯಿನಲ್ಲಿಂದಾನೆ ತೆಂಗಿನಕಾಯಿ ಎಲ್ಲ ಸುಲಿತಾರೆ. ಅದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಟ್ಯಾಲೆಂಟು ಇದೆ, ಪವರು ಇದೆ. ಆಮೇಲೆ ಅವ್ರು ಹೇಳ್ತಾರೆ, ನಾನು ಆ ಡ್ರೆಸ್ ಹಾಕೊಂಡು ಅಲ್ಲಿ ಮಾಡ್ತೀನಿ, ನನ್ಗೆ ಸುಮ್ಮನೆ ಒಂದು ತೆಂಗಿನಕಾಯಿ ಕೊಟ್ಟರೆ ಸುಲಿಯಕ್ಕಾಗಲ್ಲ. ಹೌದು ಸರ್, ಹೌದು. ಅದ್ಭುತ ಕಲಾವಿದರು, ಹಾಸ್ಯ ಕಲಾವಿದರು ಯಕ್ಷಗಾನದಲ್ಲಿ ಇದ್ದಾರೆ ಸರ್. ಹೌದು ಸರ್, ಕನ್ನಡ ರಂಗದಲ್ಲಿ ಈಗಾಗಲೇ ತಾವು ಹೇಳಿದ್ರಿ, ನರಸಿಂಹರಾಜರವರು, ಆಮೇಲೆ ಬಾಲಣ್ಣ, ಬಾಲಕೃಷ್ಣ ಸರ್ ಅವರು, ದ್ವಾರಕೀಶ್ ರವರು, ದಿನೇಶ್ ರವರು, ಅವಾಗಿನ ಒಂದು ಅವರ ಮ್ಯಾನರಿಸಮ್ ನೋಡಿದ ತಕ್ಷಣ ಏನೋ ಒಂದು ಆಗ್ತಿದೆ, ಅಷ್ಟು ಖುಷಿ ಪಡ್ತಾ ಇದ್ವಿ ಸರ್. ಅದೆಲ್ಲ ಒಂದು ಪೀಳಿಗೆ ಆಯಿತು. ನಾನು ನೋಡಿ, ದ್ವಾರಕೇಶ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಎಸ್ ಸರ್. ಹಲವಾರು ಪಿಕ್ಚರ್ನ ಮಾಡಿದ್ದೀನಿ. ಅದರಲ್ಲೂ ಇತ್ತೀಚೆಗೆ ಅಂದರೆ ಈ ಜನ್ರೇಷನ್ಗೆ ಹೇಳೋದಾದರೆ ಶ್ರೀ ಮಂಜುನಾಥ ಚಿತ್ರದಲ್ಲಿ ಚಿರಂಜೀವಿ, ಅರ್ಜುನ್ ಸರ್ಜಾ, ಮೀನಾ, ನಾನು, ದ್ವಾರಕೇಶು, ನಂದಿ ಹಾಗೂ ಭೃಂಗಿ ಶಿವನ ಹತ್ರ ಪಾತ್ರ ಮಾಡಿದ್ದೆ. ಅದ್ಭುತವಾದ ಕಲಾವಿದ. ಅದೇ ರೀತಿ ನನಗೆ ಒಂದು ಸೌಭಾಗ್ಯ ಸಿಕ್ಕಿದ್ದು ಅಂತೀನಿ ನಾನು. ಐ ಡೋಂಟ್ ಟೇಕ್ ಇಟ್ ದೊಡ್ಡ ಸ್ಕೇಲ್ ಹೇಳೋಕ್ಕಲ್ಲ, ಬಾಲಣ್ಣ ಜೊತೆ ಆ್ಯಕ್ಟ್ ಮಾಡೋವಂಥ ಅವಕಾಶ. ಧ್ರುವ ತಾರೆ ಈ ಚಿತ್ರಗಳೆಲ್ಲ ಬಾಲಣ್ಣನ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಆಮೇಲೆ ಇನ್ನೂ ಅದ್ಭುತ ಅಂದರೆ ಮುಸುರಿ ಕೃಷ್ಣಮೂರ್ತಿ ಜೊತೆ ನಾಟಕಗಳು ಮಾಡಿದ್ದೀನಿ ಸರ್. ಅವರು ಎಂಥ ಆರ್ಟಿಸ್ಟು ಅಂದರೆ ಸರ್, ಬಹಳ ಜನಕ್ಕೆ ಅದ್ರ ಪರಿಚಯ ಇಲ್ಲ. ಮುಸುರಿ ಕೃಷ್ಣಮೂರ್ತಿನ ಪಾಂಡವರಹಳ್ಳಿ ಪಾಂಡವರಿಂದ ಸಿನಿಮಾಲ್ ನೋಡಿದ್ದಾರೆ ಸರ್. 500 ಜನ ಕೂತಿದ್ದಾರೆ, 1000 ಜನ ಕೂತಿದ್ದಾರೆ, ಒಂದು 3000 ಜನ ತನಕ ಮೈಕಿಲ್ದೆ ಹಾಡು ಹೇಳ್ತಾರೆ. ಯಾಕಾದ್ರೆ ನಿಮ್ಗೆ ಗೊತ್ತಿಲ್ವಾ, ಅದಕ್ಕೆ ಕಣ ಎಷ್ಟು ಲೋ ಇದೆ ನೋಡಿ ವಾಯ್ಸು. ಅವ್ರು ಹಾಡ್ಬೇಕಾ ಇಲ್ಲಿಗೆ ಹೋಗ್ತದೆ, ಪಂಚಮ ಹೆಂಗ್ ಹೋಗ್ತದೆ ಅಂದ್ರೆ ಮಾತಾಡುವಾಗ ಮಾತ್ರ ಅವರು ಇದ್ರಲ್ಲಿ ಇರ್ತಾರೆ. ನಾನು ನಿನಗೆ ನೋಡಿ, ಈ ಮಾತಾಡ್ತೀವಲ್ಲ ಇದರಲ್ಲೂ ಸಾ ಅಂದ್ರೆ ಸಡಜ್, ರೀ ಅಂದ್ರೆ ರಿಷಬ್, ಗಾ ಅಂದ್ರೆ ಗಾಂಧಾರ, ಮಾ ಅಂದ್ರೆ ಮಧ್ಯಮ, ಪಾ ಅಂದ್ರೆ ಪಂಚಮ, ಇದೆಲ್ಲ ಇದರಲ್ಲೂ ಇದೆ. ಎಲ್ಲ ಹಾಸ್ಯದಲ್ಲೇ ಇದೆ. ನೋಡಿ, ಇದು ಮುಸುರಿ. ನೋಡಿ, ಅಲ್ಲೇ ನಿಮ್ಗೆ ದಿನೇಶ್ ಅವರು ಪಂಚಮದಲ್ಲೂ ಮಾಡಿದ್ದಾರೆ. ಈ ಕಡೆ ನಾನು ಬೇರೆ ಯಾರು ಇದನ್ನ ಹೇಳಲ್ಲ, ಯಾಕೆಂದ್ರೆ ನಿಮಗೆ ರಾಗನ ಹೇಳಿ ನೀವು ಡೈಲಾಗ್ ಹೆಂಗ್ ಹೇಳ್ತೀರಿ ನೋಡಿ. ದಿನೇಶ್ ಎದಯ್ಯ ಮಧ್ಯಮದಲ್ಲಿ ಇದೆ, ಇದು ಎದಯ್ಯ ನಿನಗೊಂದು ವಿಷಯ ಗೊತ್ತಾ, ಇವನೇನಾದ್ರೂ ಅರ್ಥ ಬಂದ್ರೆ ಚಾಕು ವಿಲನ್ ಆಗಿದ್ದಾಗ. ಅದೇ ಅವ್ರು ನೋಡಿ ವಯಸ್ಸಾದ್ಮೇಲೆ ಅವ್ರು ಕಾಮಿಡಿಯನ್ ಮಾಡಕ್ ಶುರು ಮಾಡಿದ್ರು. ಅವ್ರು ಟೋನು ಚೇಂಜ್ ಮಾಡಿದ್ರು. ಗೋಯ್ದ ನಿನಗೆ ಗೊತ್ತಿಲ್ಲ, ಇವ್ರು ಏನು ಮಾಡ್ತಾನೆ ಗೊತ್ತಾ, ನಾನು ಸೂಟ್ ಇಟ್ಕೊಂಡ್ರೆ ಅಯ್ಯೋ ದೇವರೇ. ನೋಡಿ, ಅಲ್ಲಿ ಮೂಗಲ್ ಬರ್ತದೆ ವಾಯ್ಸ್ ನೋಡಯ್ಯ, ಏಯ್ ಅದು ಉದಯ್ ಕುಮಾರ್ ಲೆವೆಲಲ್ಲಿ. ಆಮೇಲೆ ಗೋವಿಂದ ನೀನು ಗೊತ್ತಿಲ್ವಾ, ಹಿಂಗೆ ವಾಯ್ಸ್ಗಳು. ಬಾಲಣ್ಣ ಎಂಥ ಅದ್ಭುತ ಅಂದರೆ, ಡೈಲಾಗ್ ಮಾತಾಡಬೇಕಾದ್ರೆ ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿದೆ, ಬಾಲಣ್ಣಗೆ ಕಣ್ಣು ಆಮೇಲೆ ಕಾಣ್ತಾ ಇರಲಿಲ್ಲ, ಕಿವಿ ಅಂತೂ ಮುಂಚೆ ನನಗೆ ಕೇಳ್ತಿಲ್ಲ. ಅದು ಯಾಕೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬೈ ಬರ್ತೇನಲ್ಲ, ಅದು ಚಿಕ್ಕ ಹುಡುಗಾಗಿ ಮಲಗಿದಾಗ ಅವು ಇನ್ನೊಬ್ಬ ಹುಡುಗ ಕಿವಿಗೆ ಮಣ್ಣು ತುಂಬಿಟ. ಸೊ ಅದು ಗೊತ್ತಾಗಲಿಲ್ಲ, ನೋಡ್ಕೊಳ್ಳಿಲ್ಲ,
ತಿಂಗಳಾನ್ಗಟ್ಲೆ ಆಗ್ಬಿಡ್ತು. ಆಮೇಲೆ ಅವ್ರು ಕಿವಿ ಕೇಳ್ತಿರಲ್ಲ. ಬಟ್ ಆದರೂ ಚಿತ್ರರಂಗದಲ್ಲಿ ಎಂಥ ಅದ್ಭುತ ಕಲಾವಿದರು ಅಂದರೆ ಡಾಕ್ಟರ್ ರಾಜ್ಕುಮಾರ್ಗೆ ಇಂಗ್ಲೀಷ್ ಪಾಠ, ಕನ್ನಡ ಪಾಠ, ವ್ಯಾಕರಣ ಎಲ್ಲ ಹೇಳ್ಕೊಟ್ಟವರು ಬಾಲಣ್ಣ. ಗ್ರೇಟ್ ಸರ್, ಎಂಥ ಅದ್ಭುತ ಕಲಾವಿದರು. ಆಮೇಲೆ ನಾನು ಅವ್ರ ಜೊತೆ ಡಬ್ ಮಾಡೋವಾಗ ನೋಡ್ತಿದ್ದೆ, ಸ್ಕ್ರೀನ್ ಹತ್ರ ಹೋಗ್ಬಿಟ್ಟು ನೋಡ್ಕೊಂಬರ್ತಾರೆ. ಹೆಂಗೆ ನೋಡ್ತಾರೆ, ಲಿಪ್ ಕಾಣಲ್ವಲ್ಲ ಅಂದರೆ ಅವ್ರು ಆ್ಯಕ್ಟ್ ಮಾಡುವಾಗಲೇ ನಾನು ಡಬ್ಬಿಂಗ್ ಮಾಡಬೇಕು ಅನ್ನೋದು ಕಲ್ಪನೆ ಇಟ್ಕೊಂಡು, ನೀವು ಇವಾಗ ನಾನು ಆ್ಯಕ್ಷನ್ ತೋರಿಸ್ತೀನಿ ನೋಡಿ ಹೆಂಗೆ ಮಾಡಿ, ಯಾವಾಗ ಬಂದೋ ಅಂತಾರಲ್ಲ, ಅವ್ರು ಶ್ರಿಂಕ್ ಮಾಡೋದು ಡೈಲಾಗ್ ಇದಕ್ಕೆ, ಯಾವಾಗ ಬಂದೋ ಅಂತ. ಇದು ಗೊತ್ತಾಗಲ್ಲ, ಕಾಣಲ್ಲ ಅವ್ರಿಗೆ. ಓ ಸರ್. ಸೊ ಆ್ಯಕ್ಟ್ ಮಾಡುವಾಗಲೇ ಇದಕ್ಕೆ ಡಬ್ ಮಾಡ್ಬೇಕು ನಾನು ಅನ್ನೋದು ತಲೆಯಲ್ಲಿ ಇಟ್ಕೊಂಡು, ಅದು ಸರಿ ನಿನಗೇನಪ್ಪ ಅನ್ನೋರಲ್ಲ. ಸೊ ಅವಾಗ ಏನಾಗೋದು, ಇದು ಹಿಂಗಂದ್ರೆ ಈ ಕೈ ಹಿಂಗಂದ್ರೆ ನಿನಗೇನಪ್ಪ, ಯಾವಾಗ ಬಂದು, ಇದನ್ನ ಅವ್ರು ಮಾಡ್ತಾ ಇದ್ರು. ದಿಸ್ ವಾಸ್ ದ ಸೀಕ್ರೆಟ್. ಗ್ರೇಟ್ ಸರ್. ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ. ಈಗ ಇನ್ನೊಂದು ಹೇಳಿದ್ರೆ ಅವರಿಗೆ ಕಣ್ಣು ಸ್ವಲ್ಪ ಮಂಜಾಯ್ತು. ಸರ್ ಸ್ಟುಡಿಯೋಗೆ 10 ಗಂಟೆಗೆ ಸ್ಟುಡಿಯೋ ಕರೆದ್ರೆ 9 ಗಂಟೆಗೆ ಬಂದು ಮಲ್ಕೊಂಡ್ಬಿಡೋರು. ಯಾಕೆ ಅಂತಂದ್ರೆ ಆಮೇಲೆ ಬಂದ್ರೆ ಪಾಪ ಕಾರು ಪ್ರೊಡ್ಯೂಸರ್ಗೆ ಹೇಳ್ಬೇಕಲ್ಲ, ಗೌರ್ಮೆಂಟ್ ಬಸ್ಸಲ್ಲಿ ಬಂದ್ಬಿಡೋರು. ಅದ್ಭುತ ಕಲಾವಿದರು, ಅದ್ಭುತ ಕಲಾವಿದರು, ಕನ್ನಡ ಚಿತ್ರರಂಗದ ಆಸ್ತಿ. ಹೌದು ಸರ್, ಖಂಡಿತವಾಗಿ. ಆಮೇಲೆ ದ್ವಾರಕೀಶ್ ಸರ್ ಅವ್ರದ್ದೆಲ್ಲ ಒಂದು ಹಾಸ್ಯವನ್ನು ನೋಡ್ತಾ ಇದ್ರೆ ನಮಗೇನೋ ನಮ್ಮ ಪ್ರಪಂಚವನ್ನೇ ನಾವು ಮರಿತಾ ಇದ್ವಿ ಸರ್. ಸರ್ ಹಾಸ್ಯ ಮಾತ್ರ ಅಲ್ಲ ಸರ್, ಈ ಡಿಡ್ ಎ ರೆಕಾರ್ಡ್. ಎಂಥ ರೆಕಾರ್ಡು ಅಂದರೆ ಕನ್ನಡ ಚಿತ್ರರಂಗ ನೀವು ಯೋಚನೆ ಮಾಡೋಕ್ಕಾಗುತ್ತಾ? ಸಿಂಗಾಪುರ್ ಶೂಟ್ ಮಾಡೋದು. ಹೌದು ಸರ್, ಸಿಂಗಾಪುರದಲ್ಲಿ ಆವಾಗ ಅವ್ರು ಶೂಟ್ ಮಾಡಿ ದುಡ್ಡು ಮಾಡಿದ್ರು, ಆಮೇಲೆ ಅದರಲ್ಲೇ ಕಳೆದ್ರು. ಇವಾಗ ಅವ್ರ ಮಗನೂ ಇದ್ದಾರೆ. ಬಟ್ ಹಾನರ್ ಮಾಡ್ಬೇಕು ಸರ್ ಅಂತ ವ್ಯಕ್ತಿಗಳಿಗೆ. ದೇ ಆರ್ ಆಲ್ ರತ್ನ, ಕರ್ನಾಟಕದ ರತ್ನಗಳವರು. ಅವ್ರು ಮಾಡಿರ್ತಕ್ಕಂಥ ಕೆಲಸ ಈಗ ಮಾಡಿರ್ಬೋದು, ಆದ್ರೆ ಅವತ್ತಿನ ದಿವಸದಲ್ಲಿ ದ್ವಾರಕೀಶ್ ಅವರಿಗೆ ಸರ್ ಕಿಶೋರ್ ಕುಮಾರ್ ಬಾಗ್ಲ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ಟು ಅವರು ಯಾರಾದ್ರು ಕಳ್ಸೋ, ಯಾರು ಭಿಕ್ಷಕ್ ಬಂದಿರ್ತಾರ ಕಳ್ಸು ಅಂದ್ರೆ, ಆಮೇಲೆ ಹೇಳಿದ್ರು ಸರ್ ದೇ ಆರ್ ಫ್ರಮ್ ದ ಕನ್ನಡ ಇಂಡಸ್ಟ್ರಿ, ಒಂದು ಸಾಂಗ್ ಬೇಕಂತೆ. ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದ್ರಂತೆ ಅವ್ರ ಪಿ ಎ. ಕಿಶೋರ್ ಕುಮಾರ್ ಲಾಸ್ಟಲ್ಲಿ ಇವ್ರನ್ನೆಲ್ಲ ನೋಡ್ಬಿಟ್ಟು ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಹಾಡ್ಬಿಟ್ಟು ₹1 ಇಸ್ಕೊಂಡ್ಬಿಡ್ತು. ಆ ಕಿಶೋರ್ ಕುಮಾರ್ ಎಂಥವ್ರು ಅಂದರೆ, ಒಂದು ಕಿಶೋರ್ ಕುಮಾರ್ಗೆ ಅಲ್ಲಿಂದ ಹೇಳ್ಬೇಕು ಸರ್ ಪೇಮೆಂಟ್ ಬಂದಿದೆ ಅಂತ, ಪಿ ಎ ಇಲ್ದವ್ರು ಹಾಡಲ್ಲ ಅವರು ಅಂಥವ್ರು. ಒಂದು ದಿವಸ ಕಿಶೋರ್ ಕುಮಾರ್ದು ಲೈಫ್ ಹಿಸ್ಟ್ರಿಲಿದೆ, ಹಾಡ್ತಾ ಇಲ್ವಂತೆ. ಸರ್ ಹಾಡಿ ಅಂದ್ರೆ ನನ್ನ ಅಸ್ಟೆಂಟ್ ಹೇಳಿಲ್ಲ, ದುಡ್ಡು ಪೇಮೆಂಟ್ ಬಂದಿಲ್ಲ. ಆಮೇಲೆ ಅಸ್ಟೆಂಟ್ ಅಂದಂತೆ ಹಿಂಗೆ ಬಂದಿದೆ ಅಂತ ಹಾಡಿದ್ರಂತೆ. ಆಮೇಲೆ ಬಂದು ಹೇಳಿದ್ರಂತೆ, ಬಂತ ಇಲ್ಲ ಸರ್ ಬಂದಿಲ್ಲ. ಯಾಕೆ? ಇದು ನಿಮ್ಮದೇ ಪಿಕ್ಚರ್ ಸರ್, ನೀವೇ ಪ್ರೊಡ್ಯೂಸರ್ ಅಂದ್ರೆ ಹ್ಯಾಬಿಟ್ ಆಗ್ಬಿಟ್ಟಿದೆ ಅವ್ರಿಗೆ ಅಂತ. ಸೊ ಹಿಂಗೆ ಇಂಡಸ್ಟ್ರಿಯ ಒಳಗುಟ್ಟಿನ ಕಥೆ. ಹೌದು ಸರ್, ಅದೊಂದೊಂದು ಇದು ಸರ್. ಇದುವರೆಗೆ ನಾನೇನು ಕೇಳಬೇಕು ಅಂತ ಇದ್ದೆ ಅದನ್ನು ತಾವು ಈಗಲೇ ಒಂದು ಈ ಪೀಠಿಕೆಯಲ್ಲೇ ಹೇಳಿಬಿಟ್ರಿ. ಅದ್ರ ಭಾಳ ಖುಷಿ ಆಯ್ತು ಸರ್. ಕೆಲವೊಂದು ವಿಚಾರಗಳನ್ನು ನಮ್ಮ ಪ್ರೇಕ್ಷಕರು ಕೂಡ ಕೇಳಿ ತಿಳಿದುಕೊಳ್ಳುವಂತಹ ಒಂದು ಸಮಯ ಸರ್. ನೀವೊಂದು ಇತ್ತೀಚಿನ ದಿನಗಳಲ್ಲಿ ಮಿಮಿಕ್ರಿ ದಯಾನಂದ್ ಅಂತ ಹೇಳಿದರೆ, ಯಾವುದೇ ಊರಿನ ಕಾರ್ಯಕ್ರಮ ಇರ್ಬೋದು, ಸಂಘ ಸಂಸ್ಥೆ ಕಾರ್ಯಕ್ರಮ ಇರ್ಬೋದು, ಅಥವಾ ರಾಜಕೀಯ ವ್ಯಕ್ತಿಗಳು ರಾಜಕಾರಣಿಗಳಿರ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ನಿಮಗೆ, ಅಂದರೆ ಕರ್ನಾಟಕದ ಜನತೆ ಕೊಟ್ಟಿರ್ತಕ್ಕಂಥ ಸ್ಥಾನಮಾನ. ಈಗಾಗಲೇ ತಾವು ಹೇಳಿದರೆ 19,700 ಕಾರ್ಯಕ್ರಮ. ಹ್ಯಾಟ್ಸಪ್ ಸರ್ ನಿಮಗೆ, ನಿಜವಾಗ್ಲೂ ಇಲ್ಲಿಂದಲೇ ನಾವು ಕೈ ಮುಗಿತೀವಿ. ನಿಮ್ಮನ್ನು ಇಲ್ಲಿ ಕರೆಸಿದ್ದಕ್ಕೂ ಸಾರ್ಥಕ ನಮ್ಮ ಸ್ಪೋರ್ಟ್ಸ್ ಕನ್ನಡ. ಯಾಕಂದ್ರೆ ಕೆಲವುದು ಪ್ಲಸ್ ಹೇಳಬೇಕು ಸರ್. ನಾವು ಯಾವತ್ತೂ ಈಗ ನೋಡಿ, ಗುಂಡಿ ಇದೆ ಉಡುಪಿಯಲ್ಲಿ ಅಂತ ಹೇಳ್ತೀವಿ, ಈ ರನ್ ರಸ್ತೆಯಲ್ಲಿ ಗುಂಡಿ ಇದೆ ಅಲ್ವಾ? ಹೈವೇ ಎಷ್ಟು ಚೆನ್ನಾಗಿ ಮಾಡಿದಾರೆ. ಮೊನ್ನೆ ಒಂದು ಬ್ರಿಡ್ಜು ಮೋದಿ ಬಂದು ಸೋಮಣ್ಣ ಬಂದ್ರು. ನೀವು ಅದು ಒಳ್ಳೇದು ಹೇಳಿ ಸರ್. ಎಸ್ ಸರ್, ಖಂಡಿತ. ಬಹಳ ದಿವಸ ನಿಂತೋಗಿರೋ ಒಂದು ಕೆಲಸ ಆಗಿದೆ, ನೆಗೆಟಿವ್ನೇ ಅದೇ ರೀತಿ ಇಂಡಸ್ಟ್ರಿಯಲ್ ಅಷ್ಟೇ ಒಳ್ಳೇದು ಹೇಳಿ. ನೀವು ದ್ವಾರಕೇಶ್ ಅವತ್ತು ಮಾಡಿದ್ರು ಅಂತ ಹೇಳ್ತೀರಿ, ಇವತ್ತು ಒಂದು ಲೆಜೆಂಡ್ ಬದುಕಿದೆ ಸರ್. ಆ ಲೆಜೆಂಡು ಕನ್ನಡ ಇಂಡಸ್ಟ್ರಿಗೋಸ್ಕರ ತಮ್ಮ ಜೀವನನ ತೆಗೆದುಬಿಟ್ಟಿದ್ದಾರೆ. ಇವತ್ತು ಇದ್ದಾರೆ, ಎಲ್ಲ ಆಸ್ತಿನೆಲ್ಲ ಕಳ್ಕೊಂಡಿದ್ದಾರೆ. ಬಟ್ ಸಿನಿಮಾ ಒಂದೇ ಗೊತ್ತಿರೋದು, ದಟ್ ಈಸ್ ರವಿಚಂದ್ರನ್. ಬಟ್ ನಾವು ಇವತ್ತೇನು ಗುರ್ಸಲ್ಲ. ಟಚ್ವುಡ್ ಅವ್ರಿಗೆಲ್ಲ ಏನು ಆಗದೆ ಇರಲಿ. ಯಾರು ಹೋಗ್ಬಿಟ್ರೆ ಅವಾಗ ನಾವು ಹುಡ್ತೀವಿ, ನಾವು ಕರ್ನಾಟಕ ರತ್ನ ಕೊಡಬೇಕಾಗಿತ್ತು, ಇವರು ಪದ್ಮಭೂಷಣ ಕೊಡಬೇಕಾಗಿತ್ತು. ಕೊಡಿ ಸರ್, ಬದುಕಿರುವಾಗಲೇ ಕೊಡಿ ಸರ್. ಬೇರೆ ಆನಂದ ಪಡ್ಬೇಕು ಸರ್. ದೇರ್ ಆಲ್ ಜೀವನ ತೆಗೆದ್ಬಿಟ್ಟಾರೆ ಸರ್. ಖಂಡಿತ ಸರ್, ಒಪ್ಕೊಳ್ಳುವಂತ ಮಾತು. ನೀವು ಎಷ್ಟೋ ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ಹೇಳಿದ್ರ ಸರ್, ಅದನ್ನು ಮತ್ತೆ ಕೇಳುವ ಸರ್. ಈಗ ನೀವು ಎಷ್ಟೆಲ್ಲ ಸಾಧನೆ ಮಾಡಿದ್ದೀರ ಸರ್, ನಮಗೇ ಕುತೂಹಲ. ಇಷ್ಟು ಒಳ್ಳೆಯ ಒಂಥರ ಮೇರು ಪರ್ವತದಂದೆ ಹಾಸ್ಯದಲ್ಲಿ ನೀವು ಅದು ಅನ್ಕೊಳ್ಳಲ್ಲ. ಯಾಕಂದ್ರೆ ಒಂಥರ ತುಂಬಿದ್ ಕೊಡೋದವರು ಏನು ಕೂಡ ಸಾಧನೆ ಮಾಡಿದವರು ಯಾವತ್ತೂ ಕೂಡ ಹೇಳಲ್ಲ ಸರ್. ನೀವು ಅಲ್ಲಿ ಬಂದಾಗ್ಲೂ ಕೂಡ ನಮ್ಮೊತ್ತಿಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ಕಲಿಯುವಂಥದ್ದು ಎವ್ರಿ ಡೇ ವಿ ಆರ್ ಲರ್ನರ್ ಅಂತ ಹೇಳಿ ಸರ್. ಆದರೆ ಅದಕ್ಕೆ ಇನ್ನೂ ಸುಮಾರು ಒಂದು ಪ್ರಶ್ನೆಗಳನ್ನು ಕೇಳ್ತೇನೆ ಸರ್. ಅದಕ್ಕಿಂತ ಮುಂಚಿತವಾಗಿ ತಮ್ಮ ಬಾಲ್ಯ, ತಮ್ಮ ತಂದೆ ತಾಯಿ, ನಿಮ್ಮ ಬಾಲ್ಯದ ಜೀವನ ಎಲ್ಲಿ, ಯಾವಾಗ ಸರ್, ಯಾವ ಊರಿನಲ್ಲಿ ಸರ್? ನೋಡಿ ಸರ್, ಯಾವುದೇ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಇಲ್ಲಿ,
ಇಷ್ಟು ಒಳ್ಳೆ ಒಂದು ಸ್ಪೋರ್ಟ್ಸ್ ಕನ್ನಡ ಸ್ಪೋರ್ಟ್ಸ್ ಚಾನಲ್ ಎಲ್ಲ ಮಾಡ್ತಾರೆ. ನಾನು ಹಳೆ ಯಾವುದೋ ಕತೆ ಹೇಳ್ಕೊಂಡು ನನ್ನ ಹಿಸ್ಟ್ರಿ ಹೇಳ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಅದರಲ್ಲೂ ಕೂಡ ಇತಿಹಾಸ ಇದ್ದು ಅದರಲ್ಲೂ ಒಂದು ಕಡೆ ಏನೋ ಕಲಿಯೋದಿದ್ದರೆ ಚೆನ್ನಾಗಿರುತ್ತೆ. ನಮ್ಮ ತಂದೆ ಒಬ್ಬರು ಆಯುರ್ವೇದಿಕ್ ಪಂಡಿತರಾಗಿದ್ದರು, ನಮ್ಮ ತಾಯಿನೂ ಒಂದು ಹೋಮಿಯೋಪತಿ ಡಾಕ್ಟರ್ ಆಗಿದ್ದರು, ಮೈಸೂರಿನಲ್ಲಿದ್ದರು. ಭಾಳ ಎಲ್ಲರ ಮನೆಯಲ್ಲಿ ನಡೆಯುತ್ತೆ ಅನ್ನೋ ವಿಷಯ. ಬಟ್ ಏನು ಅಂದರೆ ನಾನು ಕಲಾವಿದನಾಗಬೇಕು ಅಂತ ನನಗೆ ಆಸೆ. ಅದಕ್ಕೆ ಆ ಕಾಲದಲ್ಲಿ ಅವಕಾಶನೇ ಇರಲಿಲ್ಲ. ಹೆಂಗಾರು ಓದ್ಬಿಟ್ಟು ಏನೋ ಒಂದು ಆಗಲಿ ಅಂತ ನಾನು ಅದು ರೆಡಿನೇ ಇಲ್ಲ. ಕೊನೆಗೆ ನಿಮಗೆ ಫಸ್ಟು ನನ್ನ ಸ್ಟೇಜ್ ಯಾವಾಗ ಅಂದರೆ ನನಗೆ ಕರೆಕ್ಟಾಗಿ ಹೇಳಬೇಕು ಅಂತಂದರೆ 9 ವರ್ಷ ಸರ್ ಪಬ್ಲಿಕ್ ಪ್ರೋಗ್ರಾಮ್ ಮಾಡಿದಾಗ. 9 ವರ್ಷದಲ್ಲಿ ನಾನು 9 ವರ್ಷ 4ನೇ ಕ್ಲಾಸ್ ಓದ್ತಾ ಇದ್ದೀನಿ ಮೈಸೂರು ಗುಡ್ ಶೆಫರ್ಡ್ ಕಾನ್ವೆಂಟ್ ಅಲ್ಲಿ. ಸ್ಕೂಲ್ನಲ್ಲಿ ಮಾಡ್ತಾ ಇದ್ದೆ, ಅದು ಬೇರೆ ವಿಷಯ. ಅದು ಪಬ್ಲಿಕ್ ಫಂಕ್ಷನ್ ಅಲ್ಲಿ ಇನ್ನೇನು MS ಸುಬ್ಬಲಕ್ಷ್ಮಿ ಬರ್ಬೇಕಲ್ಲಿಂದ ರೋಡೆಲ್ಲ ಜಾಮ್ ಆಗ್ಬಿಟ್ಟು ನಿಂತಿದೆ. ಅವಾಗ ದಿವಸ ಮೊಬೈಲ್ ಇಲ್ಲ, ಏನಿಲ್ಲ. ಏನು ಜನ ಕೂತಿದಾರಲ್ಲ, 3 ರೋಡ್ ಬ್ಲಾಕ್ ಆಗಿದೆ. ಎತ್ತಿ ನನ್ನ ಸ್ಟೇಜ್ ಮೇಲೆ ಬಿಡೋರು. ಸಣ್ಣಕ್ಕಿದ್ರೆ ಕುಳ್ಳಕ್ಕೂ ಇದೆ, ದಪ್ಪಕ್ಕಿದ್ದೆ. ಎತ್ತಿ ಸ್ಟೇಜ್ ಮೇಲೆ ಬಿಟ್ಟರೆ ಅಲ್ಲಿಂದ ನಾನು ಈ ಕಾಕಾ ಅವರು ಹೆಂಗೆ ಮಾತಾಡ್ತಾರೆ, ನಿಮ್ಗೆ ಗೊತ್ತಿಲ್ಲ ಅಣ್ಣ ಅಂದ್ಬಿಟ್ಟು, ಇಲ್ಲಿ ಮೈಸೂರು ಮುಸ್ಲಿಮ್ಸ್ ಇದಲ್ಲ ಅವ್ನು ಕರ್ಕೊಂಬಂದಿಲ್ಲ, ಉಸೆ ಬಿಟ್ಟಾಕೋ ಬೋಲೆ ಅಮ್ಮಿ ನಕ್ಕೋರ್ಗೋ ಚಲೆಗ ಹಾಸೋನೆ, ಉಸೆ ಬಿಟ್ಟಾಯ ಅಮ್ಮಿ ನಕ್ಕೋಗ್ರೋ ಬೋಲೆ ಅವನ್ನೇ ಅದು ಹೇಳ್ಬಿಟ್ಟು, ಆಮೇಲೆ ನಿನಗೆ ಗೊತ್ತಿಲ್ಲ ನಾನು ಏನೇ ಮಾಡ್ತೀನಿ ಅಂತ, ನಾನು ತೆಂಗಿನಕಾಯಿನ ಕಟ್ ಮಾಡಿ ಬೀಸಲಿ ಕೊಡ್ತೀನಿ. ಈ ಥರದ್ದು ಮಲಯಾಳಿ ಕನ್ನಡ ಇದನ್ನೆಲ್ಲ ಮಾಡ್ತಾ ಇದ್ದೆ. ಆಮೇಲೆ ಅಲ್ಲಿಂದ MS ಸುಬ್ಬಲಕ್ಷ್ಮಿ ಇದು ಡಾಡ್ಜ್ ಕಾರ್ ಬಂದ ತಕ್ಷಣ ತಿಳಿಸ್ಬಿಡೋರು ನನಗೆ. ಸೊ ದಿಸ್ ವಾಸ್ ಮೈ ಫಸ್ಟ್ ಸ್ಟೇಜ್. ಒಂದು ಹಣ್ಣು, ಒಂದು ಮಾವಿನ ಹಣ್ಣು, ಒಂದು ಸೇಬು ಏನೋ ಕೊಟ್ಟು ಕಳಿಸೋರು ಗಣಪತಿ ಫಂಕ್ಷನ್. ಭಾರಿ ಖುಷಿ ಆಯ್ತು ಸರ್. ಈ 9ನೇ ವಯಸ್ಸಿನಲ್ಲಿ ನೀವು ಒಂದು ಸ್ಟೇಜಿಗೆ ಬರೋದು ಅಂತ ಹೇಳಿದ್ರೆ, ಇವತ್ತು 15-20 ಅಲ್ಲ, ಎಷ್ಟೋ ME PhD ಮಾಡ್ಕೊಂಡವರು ಬಂದು ಮಾತಾಡ್ಬೇಕಾದ್ರೆ ತೊದಲಿಸ್ತಾರೆ, ಅವರಿಗೆ ಸ್ವಲ್ಪ ಸ್ಟೇಜ್ ಫಿಯರ್, ಸಭಾಕಂಪನ ಆಗ್ತದೆ. ನೀವು 9ನೇ ವರ್ಷ ಅಂತ ಹೇಳಿದ್ರೆ ದಟ್ ಈಸ್ ದ ಬ್ಲೆಸ್ಸಿಂಗ್ಸ್ ಆಫ್ ಶಾರದಾ ಮಾತೆ. ಡೆಫಿನೆಟ್. ಒಂದು ಸರ್ ಏನು ಗೊತ್ತೇ ನಿಮಗೆ, ಐ ವಿಲ್ ಟೆಲ್ ಯು ಎವ್ರಿಥಿಂಗ್. ನಾನು SP ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆನೂ ಮಾತಾಡ್ತಾ ಇದ್ದೆ. ಅವರು ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅವರು ಸಂಗೀತದ ದಿಗ್ಗಜರು, ನಾವೇನೋ ಹಾಸ್ಯ ಮಾಡೋರು. ಬಟ್ ನನ್ನ ಕಾರ್ಯಕ್ರಮಕ್ಕೆ ಹೆಡ್ಫೋನ್ ಹಾಕ್ಕೊಂಡು ಸ್ಟೇಜ್ ಮೇಲೆ ಯಾರೋ ಹತ್ರ ಬರಬೇಡಿ ನಾನು ಕೇಳಬೇಕು ಅಂತ ಕೂತ್ಕೊಳ್ಳೋರು. ಅಂದರೆ ಬ್ರೇಕ್ ಟೈಮ್ ಕೂಡ ಅವ್ರು ನನ್ನ ಪ್ರೋಗ್ರಾಮ್ ಕೇಳೋರು. ಯಾಕೆ? ನಾನು ಅವ್ರ ಫ್ಯಾನ್, ಅದು ಬೇರೆ ವಿಷಯ. ಬಟ್ ಅವರು ನಾನು ಡಿಸ್ಕಸ್ ಮಾಡಿದಾಗ ಅವ್ರು ಏನು ಹೇಳ್ತಿದ್ರು, ಸರ್ ಹೌ ಡು ಯು, ನೋಡಿ ಬೇರೆಯವ್ರ ಹಾಡೋಕ್ಕೂ ನೀವು ಹಾಡೋಕ್ಕೂ ಒಂದು ಡಿಫ್ರೆನ್ಸ್ ಇದೆ. ಅದು ಏನು ನೀವು ಹೇಳಿ. ಯೂಶಲಿ ನೀವು ಕೇಳಿದ್ರೆ ನಾನು ಹೇಳ್ಬೇಕಲ್ಲ, ಅವ್ರೇನಂದ್ರೆ ನೀವು ಹೇಳಿ, ಯು ಓಪನ್ ಇಟ್ ಅಂತ. ನೋಡಿ ಸರ್, ಇಷ್ಟೇ. ನಾವು ಈಗ ಯು ಗಿವ್ ಮಿ ಎನಿಥಿಂಗ್ ಹೇಳ್ತೇವೆ. ಇವಾಗ ಈ ಬಾಟಲ್ ಅನ್ನೋದು ಭಾಳ, ಬಾಟಲ್ ಇದೆಯಲ್ಲ, ಆ ಬಾಟಲ್ ಮೇಲೊಂದು ಮುಚ್ಚಳ ಇದೆ. ಆ ಮುಚ್ಚಳ ಹಿಂಗೆ ಓಪನ್ ಮಾಡಿದ್ರೆ ಒಳಗಡೆ ಕೋಲ್ಡ್ ನೀರಿರುತ್ತೆ. ಆ ನೀರನ್ನ ಸ್ವಲ್ಪ ನಾಲ್ಗೆ ಮುಚ್ಚಿದ್ರೆ ದೇಹದಲ್ಲಿ ಒಂದು ಆನಂದ ಸಿಗುತ್ತೆ, ಟೆನ್ಷನ್ ಹಂಗೆ ಕಮ್ಮಿ ಆಗುತ್ತೆ, BP ಡೌನ್ ಆಗುತ್ತೆ. ಏನಿಲ್ಲ ಸರ್, ವಿಷಯ ಇಷ್ಟೇ. ಯು ಫೀಲ್ ಇಟ್, ಯು ಗೆಟ್ ಇಟ್. ಸೊ ದಟ್ ವಾಸ್ SP. ಅವರು ಒಳಗಡೆಯಿಂದ ಪ್ರತಿ ವರ್ಡ್ಗೆ ಸ್ಪಂದಿಸೋರು. ನಿಮಗೆ ಏನು ನೋಡಿ ಸರ್, ಭರತನಾಟ್ಯ ಯಾಕೆ ಕಲಿತಾರೆ? ಮಕ್ಕಳಿಗೆಲ್ಲ ಭರತನಾಟ್ಯ ಕಲಿಸ್ತಾರೆ. ಯಾಕೆ ಕಲಿಸ್ತಾರೆ? ಜನ ನಾನು ಸಿನಿಮಾಲ್ ಮಾಡಬೇಕು, ನಂಗೆ ಭರತನಾಟ್ಯ ಎಲ್ಲ ಬೇಡ ಅಂತ. ಸರ್, ಭರತನಾಟ್ಯ ಬೇಸಿಂದಾನೇ ಇಂಡಿಯಾಸ್ ಬೆಸ್ಟ್ ಆರ್ಟಿಸ್ಟ್ಗಳು ಬಂದಿರೋದು. ಯಾಕೆ ಅಂತ ಹೇಳ್ತೀನಿ ನಿಮಗೆ. ನೋಡಿ, ಭರತನಾಟ್ಯ ಹೆಂಗೆ ಅಂದರೆ, ಭರತನಾಟ್ಯದಲ್ಲಿ ಏನು ಕಲಿಸ್ತಾರೆ, ನಮ್ಮ ಕೈ, ನಮ್ಮ ಬಾಯಿಂದ ಬರುವಂಥ ಅಕ್ಷರಕ್ಕೆ ತಕ್ಕಂಥ ಭಾವನೆ, ಏನು ಮಾತಾಡ್ತೀವಿ ಅದು ಮುಖದಲ್ಲಿರಬೇಕು, ಆಮೇಲೆ ಏನು ತೋರಿಸ್ತೀವಿ ಅದು ಮುದ್ರೆಯಲ್ಲಿರಬೇಕು. ಇದನ್ನೇ ರಾಜ್ಕುಮಾರ್ ಫಾಲೋ ಮಾಡಿರೋದು. ಅದಕ್ಕೆ ಅದ್ಭುತವಾದ ನಟ ರಾಜ್ಕುಮಾರ್ದು ಒಂದು ವರ್ಡನ್ನು ಯು ಕಾಂಟ್ ಮಿಸ್. ನೋಡಿ, ನಾನು ನಿಮ್ಮನ್ನು ನೋಡಿದಾಗ ನನಗೊಂದು ಆನಂದ ಆಯಿತು. ಆ ಆನಂದ ಯಾಕಾಯಿತು ಅಂದರೆ, ನಮ್ಮ ಅಪ್ಪಾಜಿ ಅವತ್ತು ಹೇಳ್ತಾ ಇದ್ರು, ಜೀವನದಲ್ಲಿ 4 ಜನಕ್ಕೆ ಮರ್ಯಾದೆ ಕೊಡಪ್ಪ, ನಿನಗೂ ಮರ್ಯಾದೆ ಕೊಡ್ತಾರೆ ಅಂತ. ಯಾಕೆ? ಈ ಸಮಾಜ ಇದೆಯಲ್ಲ, ನಮ್ಮನ್ನು ತಿದ್ದೋಕ್ಕೋಸ್ಕರ ಎಷ್ಟು ಆ್ಯಕ್ಷನ್ಸ್ ಇದೆ ನೋಡಿ ಇದರಲ್ಲಿ. ಸೊ ಭರತನಾಟ್ಯ ಏನಿದೆ ಅಂದ್ರಲ್ಲ, ಆ್ಯಕ್ಟಿಂಗು ಫಸ್ಟ್ ಭರತನಾಟ್ಯ ಕಲೀರಿ, ಡ್ಯಾನ್ಸ್ ಮಾಸ್ಟರ್ ಹತ್ರ ಹೋಗಿ ಕಲೀರಿ. ನೀನು, ನಾನು, ನಮ್ಮ ಸುತ್ತಮುತ್ತಲು, ಮಗು, ದೊಡ್ಡವರು, ಗಿಡ, ಹೆಮ್ಮರ, ಇದನ್ನೇ ರಾಜ್ಕುಮಾರ್ ಅವರು ಹೆಮ್ಮರವಾಗಿ ಬೆಳೆದಾಗ ನಾವುಗಳದ್ರಲ್ಲಿ ಪುಟ್ಟ ನೋಡಿ ಎಕ್ಸ್ಪ್ರೆಷನ್ ಅಷ್ಟೇ. ಸೊ ಇವ್ರನ್ನೆಲ್ಲ ನಾವು ಯಾಕೆ ಫಾಲೋ ಮಾಡಬೇಕು? ಹಿರಿಯ ಕಲಾವಿದರನ್ನ, ಇವತ್ತು ಸ್ಪೋರ್ಟ್ಸ್ ದಿಗ್ಗಜರನ್ನ ಇವರು ಇಂಟರ್ವ್ಯೂ ಮಾಡ್ತಾರಲ್ಲ, ಯಾಕೆ ಅಂದರೆ ಬೇರೆ ಸ್ಪೋರ್ಟ್ಸ್ನ ಕೂತ್ಕೊಂಡು ನೋಡಬೇಕು. ನೀವು ಇವತ್ತು ಒಳ್ಳೊಳ್ಳೆ ಶೂ ಹಾಕ್ಕೊಂಡು ನೀವು ಓಡಕ್ಕಾಗ್ದಿರಲ್ಲ ಓಡ್ಬಿಡ್ಬೋದು ಅಂತ ಶೂ ಇದೆ. ಬಟ್ ಅವತ್ತು ಅವ್ರು ಬರಗಾಲಲ್ಲಿ ಓಡಿರುವಂಥ ಇದಾರಲ್ಲ. ಆಮೇಲೆ ಕ್ರಿಕೆಟ್ ಆಡೋದಕ್ಕೆ ಒಂದು ಶೂನು ಒಂದು ಬ್ಯಾಟು ಇರಲಿಲ್ಲ, ಪ್ಯಾಡ್ ಇರಲಿಲ್ಲ, ಒಂದು ಕಡ್ಡಿ ಹಿಡ್ಕೊಂಡು ಆಡಿದ್ರಲ್ಲ, ಕಲ್ತ್ರಲ್ಲ. ಅವ್ರನ್ನ ನೋಡಿದ್ರೆ ನೀವು ಎಷ್ಟು ಲಕ್ಕಿ ಇವತ್ತು. ಸೊ ಅದಕ್ಕೆ
ಅದಕ್ಕೆ ಹಿರಿಯ ಸ್ಪೋರ್ಟ್ಸ್ಮನ್ಸ್ನ ಇಂಟರ್ವ್ಯೂ ಮಾಡ್ತಾ ಇದೆಯಲ್ಲ ಈ ಚಾನಲ್ಲು, ಅದಕ್ಕೆ ಹ್ಯಾಟ್ಸ್ ಆಫ್ ಸರ್. ಗ್ರೇಟ್ ಸರ್. ನಮ್ಮ ಚಾನಲ್ ಹಾಗೆ ಮಾಡ್ತಾ ಇರ್ತಕ್ಕಂಥದ್ದು ಸರ್. ಮತ್ತೊಂದು, ಈಗಾಗಲೇ ತಾವು 9 ವರ್ಷದಲ್ಲಿ ಸ್ಟೇಜಿಗೆ ಬಂದಿರಿ ಅಂತ ನಮಗೆ ಹೇಳಿದ್ರಿ. ಈಗ ಇವತ್ತಿನ ದಿವಸದ್ದು ಅವತ್ತಿನ ದಿವಸದ ಮಕ್ಕಳಿಗೂ ಭಾಳ ವ್ಯತ್ಯಾಸ. ಇವತ್ತು ಹುಟ್ಟತಾನೆ ಮೊಬೈಲ್ ತೆಗೆದುಕೊಂಡು ಬಂದುಬಿಟ್ಟಿದ್ದಾರೆ ಸರ್. ಈ ನಿಮಗೆ ನಿಮ್ಮ ಊರಿನಲ್ಲಿ ಮೈಸೂರಿನಲ್ಲಿ ಯಾರ್ಯಾರು ಫ್ರೆಂಡ್ಸ್ ಇದ್ದರು ಆ ಬಾಲ್ಯದ ದಿನಗಳಲ್ಲಿ, ತಾವು ಹೇಗಿದ್ರಿ ಒಂದು ಸ್ವಲ್ಪ? ಭಾಳ ಸುಲಭ ಸರ್. ನೋಡಿ, ನಮಗೆ ನೀವು ಅಂದ್ಕೊಂಡಂಗೆ ಸ್ಕೂಲ್ನಲ್ಲಿ ಏನೂ ಕಲಿಸಲ್ಲ, ಆ್ಯಕ್ಟಿಂಗ್ ಎಲ್ಲ. ನಮಗೆ ಜಾಮೆಟ್ರಿ ಕಲಿಸ್ತಾರೆ, ಬೇರೆನೇನೋ ಕಲಿಸ್ತಾರೆ. ಆಮೇಲೆ ಟಿಪ್ಪು ಸುಲ್ತಾನ್ ಏನು ಮಾಡ್ದ, ನಮ್ಮನ್ನು ಯಾರ್ಯಾರು ಬಂದು ಹೊಡೆದ್ರು, ಸಾಯಿಸಿದ್ರು, ಬರೀ ನಮ್ಗೆ ಆಗಿರೋ ತೊಂದರೆನೇ ಹೇಳ್ತೀವಿ. ಆಲ್ವೇಸ್ ಬಿ ಪ್ಲಸ್. ನಾವು ಇಷ್ಟು ಚೆನ್ನಾಗಿದ್ದೀವಿ, ನಮ್ಮ ವಿಜಯನಗರ ಎಷ್ಟು ಸಾಮ್ರಾಜ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಮಿನಿಟು ಅಲ್ಲಿ ಬಂದ್ಬಿಟ್ಟು ಕೊನೆಗೆ ಮುತ್ತುರತ್ನಗಳೆಲ್ಲ ಮೂಲೆ ತಳ್ಬಿಟ್ಟು ಅಲ್ಲಿರೋದೆಲ್ಲ ಹೊಡೆದಾಕ್ಬಿಟ್ರು. ಸರ್, ಒಂದೇನು ಗೊತ್ತಾ, ಯು ಬಿ ಪ್ಲಸ್. ಯಾವತ್ತೂ ನಮ್ಮಲ್ಲಿ ಎಷ್ಟು ಸಂಪತ್ತಿದೆ ಅಂದರೆ ಯಾರಿಗೂ ಇಡೀ ವರ್ಲ್ಡ್ಗೆ ಲೂಟಿ ಮಾಡೋಕ್ಕಾಗಲಿಲ್ಲ. ಇಟ್ ಈಸ್ ನಾಟ್ ದಟ್ ಬಂಗಾರ, ಇಟ್ ಈಸ್ ನಾಟ್ ದ ವೈಡೂರ್ಯ, ಇಟ್ ಈಸ್ ನಾಟ್ ದ ಗೋಲ್ಡ್, ಇಟ್ ಈಸ್ ದ ಪೀಪಲ್ ಹೂ ಆರ್ ಮೋರ್ ದೆನ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂಥವ್ರು ಇದ್ದಾರೆ. ಆಮೇಲೆ ಅದು ಇಂಥದ್ದೇ ಜಾತಿ ಇಂಥದ್ದೇ ಭಾಷೆ ಅಂತ ಹೇಳ್ಬೇಡಿ. ನಿಮಗೆ ಎಲ್ಲ ಜಾತಿಯವರು ಎಲ್ಲ ಭಾಷೆಯಲ್ಲೂ ಅದ್ಭುತವಾಗಿ ಹಾಕಿದ್ದಾರೆ ಅಂದರೆ ಇದು ಮಣ್ಣು ಸರ್. ಈ ಮಣ್ಣು ನಿಮಗೆ ಇಲ್ಲಿ ಮುಸ್ಲಿಂ ಬಾಂಧವನ ಬಗ್ಗೆ ಮಾತಾಡಿದ್ರೆ ನೀವು ಫಸ್ಟ್ ಯೋಚನೆ ಮಾಡಿ, ಅವನು ಈ ಮಣ್ಣಲ್ಲಿ ಹುಟ್ಟಿದವನು, ಈ ಮಣ್ಣಲ್ಲಿ ತಲೆ ಇಟ್ಟು ನಮಾಜ್ ಮಾಡೋನು, ನಾವು ಈ ಮಣ್ಣಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋರು. ಇಲ್ಲಿರೋ ಚರ್ಚ್ಗಳೆಲ್ಲ ನಮ್ಮ ಈ ಭಾರತದ ಮಣ್ಣಿಂದ ಕಟ್ಟಿರೋದು. ಸೊ ಎಲ್ಲ ನಮ್ಮದೇ. ವೈ ಡು ಯು ಫೈಟ್? ಜೀವನ ಭಾಳ ನನ್ನ ಬಾಲ್ಯದಲ್ಲಿ ಹೋಗುವಾಗೆಲ್ಲ ನಾನು ಏನೇನು ಗಿಲ್ತೆ ಎಲ್ಲ ಆಗಿದ್ದೇನೆ ಅಂದರೆ, ಒಬ್ಬ ಕಾಕ ಅಂಗಡಿಯವನು, ಇನ್ನೊಬ್ಬ ಯಾರೋ ಒಬ್ರು ಪುರೋಹಿತರು, ಬಾರೋ ತಮ್ಮ ಏನು ಮಾಡ್ತೀನಿ ನೀನು, ಉತ್ತರ ಕರ್ನಾಟಕದವ್ರು, ಇಲ್ಲಿ ಅದೇನೋ ಇವ್ರು ಮಾತಾಡ್ದಂಗೆ ಮಾತಾಡೋ ಅವ್ರು ಮಾತಾಡೋದು. ಅವಾಗೆಲ್ಲ ನಾನು ಹಿಂದಿ ಆ್ಯಕ್ಟರ್ಸ್ನ ಇಮಿಟೇಟ್ ಮಾಡ್ತಾ ಇದ್ದು, ಯಾಕಂದ್ರೆ ನಮ್ಮ ಕನ್ನಡದಷ್ಟು ಬರ್ತಿರಲಿಲ್ಲ. ಹಿಂದಿ ಆ್ಯಕ್ಟರ್ಸ್, ಯಾಕಂದರೆ ಏರಿಯಾ ಅಂಥದ್ದು. ಈ ಫಾರ್ ಎಕ್ಸಾಂಪಲ್ಲು ಅಮಿತಾಬ್ ಬಚ್ಚನ್ನು, ಅವಾಗಿನ್ನೂ ಅಮಿತಾಬ್ ಬಚ್ಚನ್ ಅಪ್ಕಮಿಂಗ್ ಆರ್ಟಿಸ್ಟ್. ಲೈಕ್ ಶೋಲೆಕ್ಕಿಂತ ಮುಂಚೆ ನಾನು ಮಿಮಿಕ್ರಿ ಮಾಡ್ತಾ ಇದ್ದೆ. ಶೋಲೆಕ್ಕಿಂತ ಮುಂಚೆ, ಶೋಲೆ ವಾಸ್ ಇನ್ ಸಮ್ವೇರ್ 74 ಶೋಲೆ. ಅದಕ್ಕಿಂತ ಮುಂಚೆ ನಾನು ಜೀವನ್ ಅದೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ಅಜಿತ್, ಹಮ್ನೆ ತೋ ಸಾರಿ ದುನಿಯಾ ಕೋ ಅಪ್ನಿ ಮುಟ್ಠಿ ಮೇ ರಖ್ ಚುಕೆ ಹೈ. ಶತ್ರುಘ್ನ ಸಿನ್ಹಾ, ಜಿಂದಗಿ ತನ್ಹಾಯಿ ಕಿ ನೈ, ಹಮಾರೆ ಸಾಮ್ನೆ ಬಂದೂಕ್ ನೈ ಚಲೇಗಿ, ಮಾಲೂಮ್ ಹೈ ಕ್ಯಾ ಹೈ, ನಾಯ್ ಇದು ಅವಾಗ ಮಾಡ್ತಾ ಇದ್ವಿ. ಆಮೇಲೆ ಆಜ್ ತುಮಾರೆ ಸಾಮ್ನೆ ಸಾರಿ ಜಿಂದಗಿ ಪಡಿ ಹೈ ಕ್ಯೂ ನೈ. ಈ ಥರ ಬೇರೆ ಬೇರೆ ಆ್ಯಕ್ಟರ್ಸು, ಬೇರೆದೆಲ್ಲ ವಾಯ್ಸ್ಗಳು ಸಿನಿಮಾ ನೋಡಿ ಕಲಿಬೇಕಾಗಿತ್ತು. ಒಂದ್ಸತಿ ನಮ್ಮ ಒಂದು ಟೇಪ್ ರೆಕಾರ್ಡು ಇರಲಿಲ್ಲ. ಸೊ ಇವತ್ತು ನಾವು ಹೆಂಗೆ ಆವಾಗ ಕಲ್ತ್ವಿ ಅಂದರೆ, ಇವತ್ತು ಮೊಬೈಲಲ್ಲಿ ಇಟ್ಕೊಂಬಿಟ್ಟು ಐ ವಾಂಟ್ ಅಮಿತಾಬ್ ಬಚ್ಚನ್ ವಾಯ್ಸ್ ಅಂದರೆ ಅಮಿತಾಬ್ ಬಚ್ಚನ್ ಚರಿತ್ರೆನೇ ತೋರಿಸ್ಬಿಡ್ತಾರೆ. ನಾವು ಒಂದು ಅಮಿತಾಬ್ ಬಚ್ಚನ್ ಪಿಕ್ಚರ್ಗೆ ಹೋಗ್ಬಿಟ್ಟು ಅಥವಾ ಒಂದು ಅಮ್ಜದ್ ಖಾನ್ದು ಶೋಲೆಗೆ ಹೋಗ್ಬಿಟ್ಟು ಆರ್ಯತೀನ್ ಹರಾಮ್ ಜಾದೆ ಏ ಗಬ್ಬರ್ ಸಿಂಗ್ ಕಾ ನಾಮ್, ಏನಾಯ್ತದೆ? ನೀವು 50 ವರ್ಷದ ಸಿನಿಮಾ ಸರ್ ಅದು. 50 years ಆಫ್ ಶೋಲೆ. ನಾನು ಇಡೀ ಶೋಲೆ ಮಾತಾಡ್ತೀನಿ. ಮೊನ್ನೆ ಒಂದು ಇಂಟರ್ವ್ಯೂ ಇಡೀ ಶೋಲೆ ಮಾತಾಡ್ತೋರಿಸಿದೆ. ಎನಿ ಸೀನ್ ಹೇಳಿ ನಾನು ಮಾತಾಡ್ತೀನಿ. ಯಾಕೆ ಅಂತಂದ್ರೆ ನಮ್ದು ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇದೆ ಜೀವನದಲ್ಲಿ ಕಲಿಯೋಕೆ ಸರ್. ಅದೇ ನಾನು ಈಗ ಇದನ್ನು ಯಾಕೆ ಕೇಳಿದೆ ಅಂತ ಹೇಳಿದೆ ಸರ್, ನೀವು 9ನೇ ವರ್ಷದಲ್ಲೇ ಒಂದು ಮಿಮಿಕ್ರಿ ಆರ್ಟಿಸ್ಟ್ ಆಗಿ ಆ ಒಂದು ಅದ್ಭುತವಾದ ವೇದಿಕೆಯಲ್ಲಿ ನೀವು ಬಂದ್ರಿ ಅಂತ ಹೇಳಿದ್ರೆ, ನಿಮಗೆ ಈ ಫೀಲ್ಡ್ ಯಾಕೆ ಹೇಗೆ ನಿಮ್ಮ ತಲೆಯಲ್ಲಿ ಬಂತು ಸರ್ ಮಿಮಿಕ್ರಿ? ನನಗೊಂದೇ ಒಂದು ತಲೆಯಲ್ಲಿ ಬರ್ತ್ ಬಂದಂಗೆ ಏನು ಅಂದರೆ, ನಾನು ಸ್ಟೇಜ್ ಮೇಲೆ ನಿಂತಿರಬೇಕು, ಜನ ನಗ್ತಿರ್ಬೇಕು. ನಾನೇನು ಮಾಡಬೇಕು ನಂಗೆ ಗೊತ್ತಿಲ್ಲ. ನಂಗೆ ಸಬ್ಜೆಕ್ಟೇ ಇಲ್ಲ. ನನಗೆ ಒಂದು ಜಾಮಿಟ್ರಿ ಗೊತ್ತು, ನಾನು ನಿಂತಿರಬೇಕು, ಎಲ್ಲರೂ ಕೂತ್ಕೊಂಡು ನಗಬೇಕು ಅಂತ. ದಟ್ ವಾಸ್ ಮೈ ಏಮ್. ಸಣ್ಣ ವಯಸ್ಸಿಂದಲೇ ನಿಮ್ಮ ತಲೆ? ಹೌದು, ನನಗೆ ಜನಗಳನ್ನ ನಗಿಸ್ಬೇಕು ಅಂತ. ಸೊ ನಾನು ಗೋಧಿ ಹಿಟ್ಟು ಮಾಡೋಕ್ಕೆ ಮನೇಲಿ ಕಳಿಸಿದ್ರು, ರಸ್ತೆ ಉದ್ದಕ್ಕೂ ಯಾರ್ಯಾರ್ದು ಅಂಗಡಿಗೆ ಹೋಗ್ಬಿಟ್ಟು ಅವ್ರನ್ನ ನಗಿಸ್ಕೊಂಡು ಹೋಗ್ತಿದ್ದೆ. ಅವ್ರು ಯಾರೋ 4-5 ಜನ ಸೈಕಲ್ ಹಿಡ್ಕೊಂಡು ಕಡಲೆಕಾಯಿ ಇಟ್ಕೊಂಡು ತಿಂತ ಕೂತಿರೋರು. ಬರೋದೇ ನನ್ನ ಪಂಡಿತರ ಮಗ ನೋಡ್ರಿ, ಮಾಡ ಅಂದ ತಕ್ಷಣ ಅವರು ಪ್ರಚಾರ ಕೊಡೋರು, ನೀವು ಚೆನ್ನಾಗಿ ಮಾಡ್ಕೊಂಡು ಮಾಡೋ ಅಂತ. ಹಂಗೆ ಚಿಕ್ಕ ಹುಡುಗನಾಗಿದ್ದನ್ನ ಬೆಳೆಸಿದವ್ರೆ ಕಟ್ಟೆ ಮೇಲೆ ಕೂತವ್ರು. ಅದು ಇಂಪಾರ್ಟೆಂಟ್. ವಯಸ್ಸಾದ ಆಗಿನ ಕಾಲದಲ್ಲಿ ಅಷ್ಟೊಂದು ಟೈಮ್ ಇತ್ತು. ಯಾರ ಹತ್ರನೂ ವಾಚ್ ಇರ್ಲಿಲ್ಲ, ಟೈಮ್ ಇತ್ತು. ಇವತ್ತು ಎಲ್ಲರ ಹತ್ರ ವಾಚ್ ಇದೆ, ಟೈಮ್ ಇಲ್ಲ. ಅಲ್ವಾ? ಅಲ್ಲಿದ್ದವರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವರಿಗೆ ಹಲ್ಲಿಲ್ಲ ಅಂತ. ಇವತ್ತು 4 ಜನ ಮನೇಲಿ ಕೂತ್ಕೊಂಡ್ರೆ 4 ಜನ 4 ಮೊಬೈಲ್ ನೋಡ್ತಿರ್ತಾರೆ. ಖಂಡಿತ ಸರ್. ಅವ್ರು 4 ಜನ ಕೂತ್ಕೊಂಡ್ರೆ ಒಬ್ಬ ಕಾಮಿಡಿ ಮಾಡೋನು ಇದ್ದೇ ಇರ್ತಾನೆ, ನಗ್ಸಿ ಯಾವುದೋ ಒಂದು ಸಿದ್ಧಾಂತ ಹೇಳ್ತಾನೆ, ವೇದಾಂತ ಹೇಳ್ತಾನೆ, ವಿಷಯ ಹೇಳ್ತಾನೆ. ನಾವು ನಮ್ಮವರಿಂದ ದೂರ ಆಗ್ಬಿಟ್ಟಿದೀವಿ. ಮನೆಯ ದೊಡ್ಡ ಗ್ರಂಥಗಳನ್ನ ತಗೊಂಡೋಗಿ ವೃದ್ಧಾಶ್ರಮದಲ್ಲಿ ಹಾಕಿ ಅದನ್ನ ನೋಟ್ ಬುಕ್ ಮಾಡ್ಬಿಟ್ಟಿದೀವಿ. ತುಂಬಾಗೋಯ್ತು, ಬರದಾಗೋಯ್ತು, ಇದು ಮೂಲೆಗೆ ಹೋಗ್ಲಿ ಅಂತ. ಅದೆಲ್ಲ ಮಾಡ್ಬೇಕಾಗಿದ್ದು.
ಹೇಳಿದ್ದು, ಮನೆಯಲ್ಲಿರೋ ಹಿರಿಯರನ್ನ ನಾವು ಗ್ರಂಥವಾಗಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಮುಂದಿನ ಸಮಸ್ಯೆಗಳು ಬಗೆಹರಿಯುತ್ತೆ. ಖಂಡಿತ ಸರ್, ಅದ್ಭುತವಾದ ಮಾತು ಸರ್. ನಾನು ಇದನ್ನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಏನಾದ್ರು ಒಂದು ಸಾಧನೆ ಮಾಡ್ಬೇಕಾದ್ರೆ ಇಲ್ಲ ಮನೆಯಲ್ಲಿ ಅಪ್ಪ ಅಮ್ಮನ ಒಂದು ಪ್ರೋತ್ಸಾಹ, ಇಲ್ಲಾಂದರೆ ತಾವು ಹೇಳ್ದಾಗೆ ಆ ಫ್ರೆಂಡ್ಸ್ ಸರ್ಕಲ್, ಒಂದು ಸಣ್ಣ ಸಣ್ಣ ಮಕ್ಕಳು ನಿಮಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಕಟ್ಟೆ ಪಂಚಾಯತಿ ಮಾಡ್ತಾ ಇರ್ತಕ್ಕಂಥ ಗೆಳೆಯರು ನಿಮ್ಮನ್ನು ಬೆಳೆಸಿರ್ತಕ್ಕಂಥ, ಅದನ್ನು ತಾವು ಮರ್ತಿಲ್ಲ. ನನಗೆ ನಿಜವಾಗಲೂ ಖಂಡಿತವಾಗಿ ಬಹಳ ಖುಷಿ ಆಯಿತು ಸರ್. ಯಾವತ್ತೂ ಕೂಡ ಉಪಕಾರ ಸ್ಮರಣೆ ಯಾವತ್ತೂ ಕೂಡ ಇರಬೇಕು ಸರ್. ಈಗ ತಾವು ಈ ಮಿಮಿಕ್ರಿ ರಂಗವನ್ನೇ ಈಗ ನೀವು ಜೀವನದ ಉದ್ದಕ್ಕೂ ನೀವು ಆರಿಸ್ಕೊಂಡು ಬಂದಿರತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥ ಕೆಲಸ ಅಂತ ಹೇಳಿ ಸರ್. ನೀವೊಂದಷ್ಟು ಭಾಷೆಯನ್ನು ಮಾತಾಡ್ತೀರಾ. ನಾನು ಟಿ ವಿಯಲ್ಲಿ ನೋಡಿದಾಗ ಒಂದಷ್ಟು ಭಾಷೆ. ನಾನು ಅದಕ್ಕೆ ಪೂರ್ವವಾಗಿ ತಮ್ಮಲ್ಲಿ ಕೇಳೋದು, ತಮ್ಮ ಎಜುಕೇಷನ್ ಎಲ್ಲಿವರೆಗೆ ಆಯಿತು ಸರ್? ಸರ್, ಎಜುಕೇಷನ್ ಅಂತ ಏನಿಲ್ಲ, ಮಾಮೂಲಿ ಎಲ್ಲರ ಥರ ಒಂದು ಡಿಗ್ರಿ ಮಾಡಿಕೊಂಡೆ. ನಾನು ಹೆಚ್ಚು ಕಮ್ಮಿ PUCನೂ ಮಾಡಿರಲಿಲ್ಲ, ಆಗಲೇ ನಾನು ಗೌರ್ಮೆಂಟ್ ಕೆಲಸಕ್ಕೆ ಸೇರಿಕೊಂಡೆ. ಕರ್ನಾಟಕ ಸ್ಟೇಟ್ ಹ್ಯಾಂಡಿಕ್ರಾಫ್ಟ್ಸ್ ಕೈಗಾರಿಕಾ ಅಭಿವೃದ್ಧಿ ನಿಗಮದಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ನಾನು ಡಿಗ್ರಿ ಮಾಡಿಕೊಂಡೆ. ಕೊಪ್ಪಳದ ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಡಿಗ್ರಿ ಮಾಡಿಕೊಂಡೆ. ಆಮೇಲೆ ನನಗೆ ಅದರಲ್ಲಿ ಪ್ರಮೋಷನ್ನು ಸಿಕ್ಕಿ ಸೀನಿಯರ್ ಸೇಲ್ಸ್ಮ್ಯಾನು, ಸಣ್ಣ ಬ್ರಾಂಚ್ ಮ್ಯಾನೇಜರು, ಈ ಥರದ್ದೆಲ್ಲ ಕಾವೇರಿಲಿ ಮಾಡಿ ಕೊನೆಗೆ 2000 ರಿಸೈನ್ಡ್ ಕಾವೇರಿ ಎಂಪೋರಿಯಂ. ಬಿಕಾಸ್ ಒಂದೇ ದಿವಸಕ್ಕೆ 3 ರಿಂದ 6 ಶೋ ಮಾಡ್ತಾ ಇದ್ದೆ ಆಗಿನ ಕಾಲದಲ್ಲಿ. ಸ್ಕೂಟ್ರೆಲ್ಲ ಇಟ್ಕೊಂಡು ಹೋಗಿ ಗಲ್ಗಲ್ಲಿನಲ್ಲಿ ಹೋಗಿ ಪ್ರೋಗ್ರಾಮ್ ಮಾಡ್ತಿದ್ದೆ. ಆಮೇಲೆ ವರ್ಲ್ಡ್ ವೈಸ್ ಪ್ರೋಗ್ರಾಮ್ ಮಾಡಕ್ಕೆ ಶುರು ಮಾಡಿದೆ. ಆಮೇಲೆ ಇದಕ್ಕೆಲ್ಲ ಏನು ಅಂದರೆ ಗುರಿ ಇರಲಿಲ್ಲ. ನನ್ನ ಗುರಿನ ನಾನೇ ಎಸ್ಬಿಟ್ಟು ನಾನೇ ಅಲ್ಲಿ ಓಡೋಗ್ಬೇಕಾಗಿತ್ತು. ಸೊ ಒಂದು ನಾನು ರಾಜ್ಕುಮಾರ್ ಥರ ಆಗಬೇಕು ಅಂತೇನಿಲ್ಲ. ನಾನು ಒಂದೇ ಒಂದು ಮಾತು ಹೇಳಬೇಕು ಅಂದರೆ, ನಾನು ಬೆಂಗಳೂರಿಗೆ ಬಂದಿದ್ದು ಉತ್ತರ ಕರ್ನಾಟಕದಿಂದ 1980 ಬಂದೆ. 80 ಜನವರಿಗೆ ಬಂದಿದ್ದೀನಿ ಸರ್. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇನಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಮುಂದೆ ನಿಂತಿದ್ದೀನಿ. ಅಂದರೆ ನನಗೆ ಯಾವುದೇ ಜಾತಿಯ ಬೆಂಬಲವಿಲ್ಲ, ಯಾವುದೇ ಹಣದ ಬೆಂಬಲವಿಲ್ಲ, ಆಮೇಲೆ ಹಿರಿಯರು ಯಾರೂ ಇಲ್ಲ. ಆದರೆ ರಾಜ್ಕುಮಾರ್ ಮುಂದೆ ಅದು ಯಾವುದೂ ಬೇಕಾಗಿರಲಿಲ್ಲ. ಕಲಾವಿದನಾಗಿದ್ದಾರೆ ಅಂದರೆ ಆ ರಾಜ್ಕುಮಾರ್ ತಂಡ ನನ್ನ ಕರ್ಕೊಂಡೋಗಿ ರಾಜ್ಕುಮಾರ್ ಮುಂದೆ ನಿಲ್ಲಿಸ್ತು. ರಾಜ್ಕುಮಾರ್ ಪ್ರಶಂಸೆ ಮಾಡಿ ಸಮಯದ ಬೊಂಬೆಯಿಂದ ಹಿಡಿದು ಪರಶುರಾಮ ಈ ಥರ ಹಲವಾರು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅಭಿನಯಿಸೋದ್ರ ಜೊತೆಗೆ ರಾಜ್ಕುಮಾರ್ ನಾನು ಕರ್ಕೊಂಡೋಗಿ ಮ್ಯೂಸಿಕಲ್ ನೈಟ್ ಮಾಡಿಸೋರು. ವಿಷ್ಣುವರ್ಧನ್ ಜೊತೆ ನಾನು ಹಲವಾರು ಚಿತ್ರ ಮಾಡಿದೆ. ಅದರಲ್ಲಿ ಏಕದಂತ, ಸಿರಿವಂತ, ಲಾಸ್ಟಲ್ಲಿ ಇರುವಂಥ ಸಿನಿಮಾಗಳು. ಅದರಲ್ಲಿ ಏಕದಂತಲೇ ವಾಸ್ ದ ಮೇನ್ ವಿಲನ್. ಆಮೇಲೆ ಪ್ರಭಾಕರ್ ಜೊತೆ ಕೆಲಸ ಮಾಡಿದೆ, ಶಂಕರ್ನಾಗ್ ಜೊತೆ ಕೆಲಸ ಮಾಡಿದೆ, ಅನಂತ್ನಾಗ್ ಜೊತೆ ಕೆಲಸ ಮಾಡಿದೆ, ಗಿರೀಶ್ ಕರ್ನಾಡ್ ಜೊತೆ ಕೆಲಸ ಮಾಡಿದೆ, ಸುರೇಶ್ ಹೆಬ್ಳೇಕರ್ ಜೊತೆ ಕೆಲಸ ಮಾಡಿದೆ. ಈ ಥರ ಕನ್ನಡದ ಪ್ರಮುಖ ನಟರುಗಳ ಜೊತೆ ಎಲ್ಲ ಒಂದೊಂದು ಸಣ್ಣ ರೋಲ್ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ತು. ಆದರೆ ನನಗೆ ಸಿನಿಮಾ ಈಸ್ ಎ ಸೆಕೆಂಡ್ ವರ್ಷನ್. ನನಗೆ ಫಸ್ಟ್ ಒನ್ ಇಸ್ ಸ್ಟ್ಯಾಂಡಪ್ ಕಾಮಿಡಿ ಅಷ್ಟೇ. ಮಿಮಿಕ್ರಿ, ಅಫ್ಕೋರ್ಸ್ ಮಿಮಿಕ್ರಿ ವಾಸ್ ದ ವೆಪನ್. ಆ ಆಯುಧನ ಇಟ್ಕೊಂಡೇ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಬಟ್ ಈಗ ನಂದು ಮೇನ್ ಥೀಮ್ ಏನು ಅಂದರೆ, ಇಷ್ಟು ವರ್ಷ ನನಗೆ ಜನ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಹೆಸರು ಕೊಟ್ಟಿದ್ದಾರೆ. ಈಗ ನಾನು ಜನಕ್ಕೆ ಒಂದಷ್ಟು ತತ್ವ ವಿಷಯಗಳನ್ನು ಕೊಡಬೇಕು, ಆಮೇಲೆ ಮುಂದಿನ ಪೀಳಿಗೆನ ಬೆಳೆಸಬೇಕು ಸ್ಟ್ಯಾಂಡಪ್ ಕಾಮಿಡಿಗೆ, ಮಿಮಿಕ್ರಿ. ಭಾಳ ಅದ್ಭುತವಾಗಿರ್ತಕ್ಕಂಥ ಯೋಜನೆ ಸರ್. ತಾವು ಈಗಾಗಲೇ ಹೇಳಿದ್ರಿ, ಇನ್ನು ಸ್ವಲ್ಪ ಸಮಯ ಮಾತ್ರ ಇರತಕ್ಕಂಥದ್ದು. 19,000 ಒಂದು 20,000 ಕವಿಡಿ ಕಾರ್ಯಕ್ರಮ, ಇಂಥ ಹಾಸ್ಯದ ಕಾರ್ಯಕ್ರಮ ನೀಡಿದ್ರಿ ಸರ್. ನೀವು ದೇಶ ವಿದೇಶಗಳಿಗೆ, ಭಾಳಷ್ಟು ದೇಶ ವಿದೇಶಗಳಿಗೆ ಹೋಗಿದ್ದೀರಾ, ಅಲ್ಲಿ ಕಾರ್ಯಕ್ರಮ ನೀಡಿದ್ದೀರಾ. ಆ ಕಾರ್ಯಕ್ರಮಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದ ಒಂದು ಯಾವುದಾದ್ರೂ ವಿಶೇಷವಾಗಿರತಕ್ಕಂಥ ಅನುಭವವನ್ನು ತಾವು ಹೇಳಿ ಸರ್. ಬೇಕಾದಷ್ಟಿದೆ ಸರ್. ಒಂದು ಅಂತಿಲ್ಲ, ಪ್ರತಿದಿನ ಪ್ರತಿ ಶೋಗೂ ಒಂದೊಂದು ಅನುಭವ ಸಿಗುತ್ತೆ. ವಿಶೇಷವಾದ ಅನುಭವ ನನ್ನೊಂದು ಆಸೆ ಇತ್ತು ಜೀವನದಲ್ಲಿ. ಏನು ಅಂದರೆ, ಎಲ್ಲ ನನ್ನ ಆರ್ಟಿಸ್ಟ್ಗಳು ಯಾರ್ಯಾರು ಇದ್ದಾರೆ ಎಲ್ಲರ ಕೈಲೂ ಮೊಬೈಲ್, ಅವಾಗ ಮೊಬೈಲ್ ಇರಬೇಕು, ಎಲ್ಲರ ಕೈಲೂ ಒಂದೊಂದು ಕಾರ್ ಇರಬೇಕು ಅಂತ. ಕೊನೆಗೆ ನಾನು ಮೊಬೈಲು ಕಾರು ತೊಗೊಂಡೆ. ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಎಲ್ಲ ತೊಗೊಂಡ್ರು. ಆಮೇಲೆ ಗುರಿ ಮುಟ್ಟಬಾರ್ದಲ್ಲ, ಇನ್ನೊಂದು ಆಸೆ ಇತ್ತು. ಒಂದು ಪ್ರೋಗ್ರಾಮ್ಗೆ ಫ್ಲೈಟ್ನಲ್ಲಿ ಹೋಗಿ ಇಳಿದು ಪ್ರೋಗ್ರಾಮ್ ಮಾಡಿ ಫ್ಲೈಟಲ್ಲಿ ವಾಪಸ್ ಬರಬೇಕು. ಮಿಮಿಕ್ರಿ ಆರ್ಟಿಸ್ಟು ಸರ್, ಫಿಲ್ಮ್ ಆ್ಯಕ್ಟರ್ಸ್ಗಾಗುತ್ತೆ. ಎಸ್, ನಾನು ಮಾಡಿದೆ. ಲ್ಯಾನ್ಸಿಂಗಿಂದ ಡೆಟ್ರಾಯ್ಡ್ಗೆ ಫ್ಲೈಟಲ್ಲಿ ಹೋಗಿ ಪ್ರೋಗ್ರಾಮ್ ಮಾಡಿ ಆ ಚಾರ್ಟೆಡ್ ಫ್ಲೈಟಲ್ಲೇ ವಾಪಸ್. ಗ್ರೇಟ್. ಒಂದೇ ದಿನ ಬೆಂಗಳೂರಲ್ಲೂ ಪ್ರೋಗ್ರಾಮ್ ಮಾಡಿ, ಬಾಂಬೆಯಲ್ಲೂ ಪ್ರೋಗ್ರಾಮ್ ಮಾಡಿ, ವಾಪಸ್ ತಿರ್ಗಾ ಬೆಂಗಳೂರು ಬಂದು ಪ್ರೋಗ್ರಾಮ್ ಮಾಡಿದೆ. ಸೊ ಆ ಬ್ಯುಸಿ ಡೇಸಲ್ಲಿ ಆ ಥರ ಕೆಲಸ ಮಾಡೋದು ಇನ್ನೊಂದು ಗುರಿ ಏನಂತಂದರೆ, ಯಾರನ್ನೂ ನೋಯಿಸ್ದೆ. ಇವಾಗ 1,00,000 ಜನ ಇದ್ದರೆ ಎಲ್ಲ 99,999 ಜನ ನಕ್ಬಿಟ್ಟು ಒಬ್ಬ ನೋವಾಗೋದಾದರೆ ಆ ಕಾರ್ಯಕ್ರಮ ಮಾಡಬೇಡ ಅಂತ. ಯಾರನ್ನೂ ನೋಯಿಸಬಾರ್ದು, ನೋಯಿಸದೆ ನಗಿಸ್ಬೇಕು, ಅದೊಂದೇ ನನ್ನ ಸಿದ್ಧಾಂತ. ಆಮೇಲೆ ನಮಗೆ ಬೆಳೆಸಿರೋದ್ರಲ್ಲಿ ಇನ್ನೊಂದು, ಇವತ್ತು ಉಡುಪಿಲಿ ಕೂತಿದ್ವಿ, ಉಡುಪಿನ ಮರೆಯೋಕ್ಕಾಗಲ್ಲ. ನಾನು ಅದೇ ಹೇಳೋಣಂತಿದ್ದೆ ಸರ್. ಪೂಜ್ಯ ಲಕ್ಷ್ಮೀವರ ತೀರ್ಥರು ಅವರೊಬ್ಬ ಸನ್ಯಾಸಿಯಾಗಿದ್ದವರು, ಸಮಾಜ ಸೇವೆ ಮಾಡಿದವರು, ಕಲಾಕ್ಷೇತ್ರಕ್ಕೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟವರು, ದೇಶ ವಿದೇಶಗಳ ಅದ್ಭುತ ಕಲಾವಿದರನ್ನು ಉಡುಪಿಗೆ ಕರೆತಂದು ಅವರ ಜೊತೆ ಇದ್ದು
ಅವರೇ ವಾಯಲಿನ್, ಅವರೇ ಗಿಟಾರ್ ನುಡಿಸಿರ್ತಕ್ಕಂಥವ್ರು, ಅವರೇ ಕೀಬೋರ್ಡ್ ನುಡಿಸಿರ್ತಕ್ಕಂಥ ಅಂತಹ ಮಹನೀಯ ಪುರುಷ ಅವರು. ಸರ್, ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳು ಉಡುಪಿಯ ಇತಿಹಾಸ ಇರೋವರೆಗೂ ಇದ್ದೇ ಇರ್ತಾರೆ ಸರ್. ಖಂಡಿತ ಸರ್, ಖಂಡಿತ ಮರೆಯೋಕ್ಕಾಗಲ್ಲ. ಅವರೊಟ್ಟಿಗೆ ತಮ್ಮ ಸಂಬಂಧ ಅಯ್ಯೋ ಭಾರಿ ದೊಡ್ಡ ಸಂಬಂಧ ಸರ್. ಅವ್ರು ಎಂಥ ಒಂದು ಪಬ್ಲಿಕ್ ರಿಲೇಷನ್ಶಿಪ್ ಇಟ್ಕೊಂಡಿದ್ರು ಅಂದರೆ, ನಾನು ಬಂದಾಗೆಲ್ಲ ಈ ಕಡೆ ಎಲ್ಲೇ ಬಂದರೂ ಅವ್ರನ್ನ ಒಂದ್ಸತಿ ನೋಡೋಕೆ ಹೋಗ್ತೀನಿ. ಕೆಲವು ಟೈಮಲ್ಲಿ ಸಿಗ್ತಿದ್ರು, ಆದರೆ ಸಿಕ್ಕಿದ ತಕ್ಷಣ ಬನ್ನಿ ಕೂತ್ಕೊಳ್ಳಿ ಮೊನ್ನೆ ನೀವು ಆ ಸಿರ್ಸಿಲ್ ಮಾಡಿದ್ರಲ್ಲ, ಅಲ್ಲಿ ಇದೇ ಹೇಳಿದ್ರಿ, ಅಲ್ಲಿ ಹಿಂಗೆ ಹೇಳಿದ್ರಿ, ಆ ಮೊನ್ನೆ ನೀವು ಮಂಗಳೂರಿಗೆ ಬಂದಿದ್ರಿ, ಅಲ್ಲಿ ಇದು ಹಿಂಗೆ ಹೇಳಿದ್ರಿ. ಸರ್ ಏನಿದನ್ನು ಕಂಪ್ಯೂಟರ್ ಅವರು ಸರ್ ಎಂಥವ್ರು ಅಂದರೆ, ಈ ಮುಂದೆ ನಿಮಗೆಲ್ಲ ಗೊತ್ತಿರ್ಬೋದು, ಮುಂದಿನ ಜನ್ರೇಷನ್ಗೆ ಹೇಳ್ತೀನಿ, ಒಂದು ಮ್ಯೂಸಿಕಲ್ ನೈಟ್ ನಡೀತು ಸರ್. ಮ್ಯೂಸಿಕಲ್ ನೈಟ್ ನಡೆದ್ರೆ ಕೀಬೋರ್ಡ್ ಕೆಟ್ಟೋಯ್ತು ಸರ್. ಎಸ್ 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 ಲಕ್ಷ್ಮೀವರ ತೀರ್ಥ ಪೂಜ್ಯರು ಆ ಕೀಬೋರ್ಡ್ ತಗೊಂಡೋಗಿ ಓಪನ್ ಮಾಡಿದ್ರೆ, ಈ ಕಾಲದಲ್ಲಿ ನಿಮ್ಗೆ ನೆಟ್ ಗಿಟ್ ಇರುತ್ತೆ, ಆ ಕಾಲದಲ್ಲಿ ಏನಿಲ್ಲ, ಓಪನ್ ಮಾಡಿ ಅದನ್ನ ರಿಪೇರಿ ಮಾಡಿಕೊಟ್ರು ಸರ್. ಆಯ್ತೆ. ಆಮೇಲೆ ಕ್ಯಾನ್ ಯು ಇಮ್ಯಾಜಿನ್ ಒಂದು SP ಬಾಲಸುಬ್ರಹ್ಮಣ್ಯನ ಕರೆಸಿ ಒಂದು ಪ್ರೋಗ್ರಾಮ್ ಮಾಡೋದು ಎಷ್ಟು ಕಷ್ಟ ಇದೆ, ಅದ್ರ ಜೊತೆ ಹಂಸಲೇಖನು ಕರ್ಸೋದು ಇನ್ನೆಷ್ಟು ಕಷ್ಟ ಇದೆ ಆಗಿನ ಕಾಲಕ್ಕೆ. ಮೋಸ್ಟ್ ಬಿಸ್ನೆಸ್ ಅದ್ರ ಜೊತೆ ಶಿವಮಣಿನ ಕರ್ಸಿ, ಅದ್ರ ಜೊತೆ ಜೇಸುದಾಸ್ನು ಕರ್ಸಿ, 18 ಪೀಸ್ ಆರ್ಕೆಸ್ಟ್ರಾ ಆನ್ ದ ಸ್ಟೇಜ್ ಉಡುಪಿಲಿ ಸರ್. 18 ಪೀಸ್ ಲೈವ್ ಪೀಪಲ್ ಫ್ರಮ್ ಮೆಡ್ರಾಸ್. ಟೋಟ್ಲಿ ಸ್ಟೇಜ್ ಮೇಲೆ 42 ಜನ ಆರ್ಟಿಸ್ಟ್ಗಳಿದ್ದಾರೆ, ಪ್ರಖ್ಯಾತ. ಅಲ್ಲಿ ಅವತ್ತು ಕಾಂಪೇರರ್ ನಾನು, ನನಗೆ ಒಂದು ರೂಮ್ ಕೊಟ್ಟು ಚಿಕ್ಕದು ಈ ಥರದ್ದು. ಅದರಲ್ಲಿ ನಂದು ಹೆಚ್ಚು ಕಮ್ಮಿ 13 ಡ್ರೆಸ್ಸು, ಇನ್ಸ್ಪೆಕ್ಟರ್ ಡ್ರೆಸ್ಸು, ಲಾಯರ್ ಡ್ರೆಸ್ಸು. ಅಂದರೆ ಒಂದ್ಸತಿ ಮೊದಲ ಶಂಕರ್, ಆದರೆ ನಾನು ನಗುವ ಗುಲಾಬಿ ಹೂ ಹಾಡುವ ಆ ಹಾಡನ್ನ ಹಾಡಿದಾಗ SP ಅವರು ಅಂತ ಬಂದು ಹೋಗೋದು. ಆಮೇಲೆ ಈ ಹುಟ್ಟಿದರೆ ಕನ್ನಡ ನಾಡು ಇದೆಯಲ್ಲ, ಅದು ನಮಗೆ ಹುಬ್ಬಳ್ಳಿಲಿ ಹಾಡಿದಾಗ ಅಂಥೇಳಿ ಹಂಗೆ ಹೋದ್ರೆ ತಿರ್ಗಾ ನೆಕ್ಸ್ಟ್ ಹಿಂಗೆ ಒಬ್ಬೊಬ್ರದ್ದೇ ನಾನು ಯಾವ ವಿಷಯವನ್ನು ಹೇಳಬೇಕು, ಆಕಾಶ ಭೂಮಿ ಅಂತ ಹೇಳಿದ ತಕ್ಷಣ ಇನ್ನೊಂದು ಸಾಂಗು. ಜೇಸುದಾಸ್ ಅವರ ಕೇಳಿದ್ರು, ಇಸ್ ಇಟ್ ದ ಸೇಮ್ ಪರ್ಸನ್ ಕಮ್ಮಿಂಗ್ ಎಗೇನ್ ಅಂಡ್ ಎಗೇನ್ ಅಂತ. ಲಾಸ್ಟಲ್ಲಿ ಗೊತ್ತೇ ಆಗಲಿಲ್ಲ ಅವ್ರಿಗೆ. ಸೊ ಅವತ್ತು ನಾನೊಂದು ಅದ್ಭುತ ನೋಡಿದ್ದು ಅಂದರೆ, ನೋಡಿ, ಒಂದು ಸ್ವಾಮಿಗಳು ಇಷ್ಟು ದೊಡ್ಡ ಒಂದು ಆರ್ಗನೈಸೇಷನ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅನ್ನೋದು. ಆಮೇಲೆ ಯಾವ ರೀತಿ ನಮ್ಮನ್ನು ಕಲಾವಿದರು ನೋಡ್ಕೊಳ್ಳೋರು ಅಂದರೆ, ಸರ್ ನಿಮ್ಗೆ ಹೇಳೋಕ್ಕಾಗಲ್ಲ, ನನಗೆ ಬೇರೆಯವ್ರದ್ದೆಲ್ಲ ಗೊತ್ತಿಲ್ಲ, ನಾನು ಬೇರೆ ಯಾರು ಮಾಡಿಲ್ಲ ಅಂತ ಹೇಳ್ತಿಲ್ಲ, ಅವ್ರ ಪರಿಚಯನೇ ಇರೋದು. ಏನು ಅಂದರೆ, ಬರಬೇಕಾದ್ರೆ ನಾವು ಯಾವ ಟೈಮ್ ಬಂದು ಇಳಿದೀವಿ ಅಂತ ಅವ್ರಿಗೆ ಒಳಗಡೆ ಗೊತ್ತಿರುತ್ತೆ. ಆಮೇಲೆ ನಾವು ಯಾವ ಟೈಮಲ್ಲಿ ಅವ್ರ ದರ್ಶನ ಮಾಡಬೇಕು ಅನ್ನೋದು ಅವ್ರು ಫಿಕ್ಸ್ ಆಗಿರುತ್ತೆ. ಇಲ್ಲಿಂದ ನಮ್ಮ ಮೂಮೆಂಟು ಸ್ಟೇಜಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗಬೇಕು, ಯಾವ ರಸ್ತೆಯಿಂದ ಬಂದರೆ ಅವ್ರಿಗೆ ಯಾರು ಜನ ತೊಂದರೆ ಇಲ್ಲದೆ ಬರ್ತಾರೆ ಅಂತ ಅಲ್ಲಿ ಕೂರಿಸ್ಕೊಂಡು, ಆಮೇಲೆ ಅವರೆಲ್ಲಿ ಕೂತ್ಕೊಂಡಿರ್ತಾರೆ ಅದನ್ನು ನಮ್ಗೆ ಹೇಳಿತ್ತು, ನಾನು ಇಲ್ಲಿ ಕೂತಿರ್ತೀನಿ ಅಂತ. ಒಂದ್ಸತಿ ನೋಡಿದ್ರೆ ಸ್ವಾಮಿಗಳು ಇಲ್ಲೇ ಇಲ್ಲ. ಅಲ್ಲಿ ನೋಡಿದ್ರೆ ಈ ಸೌಂಡು ಆಪರೇಟ್ ಮಾಡ್ತಾರಲ್ಲ, ನಾನು ಇಲ್ಲಿದ್ದೀನಿ ಅಂತಾರೆ ಅವರು. ಸರ್ ನೋಡಿದ್ರೆ ಅಲ್ಲೇನೋ ಹೆಚ್ಚು ಕಮ್ಮಿ ಆಗಿದೆ, ಹೋಗಿದ್ದಾರೆ ಅವರು ಅಂತ ಒಂದು. ಆಮೇಲೆ ಸರ್ ನಿಮ್ಗೆಲ್ಲ ಗೊತ್ತು, ನಾನು ಬೇರೆಯವ್ರಿಗೆ ಗೊತ್ತಾಗ ಕೇಳ್ತೀನಿ, ಒಂದು ಡೆಕೋರೇಷನ್ ಕೃಷ್ಣನ್ಗೆ ಅವ್ರು ಮಾಡ್ತಾರೆ ಸರ್. ನನಗನ್ಸುತ್ತೆ ಪ್ರಪಂಚದಲ್ಲಿ ಯಾರು ಆ ಥರ ಮಾಡೋಕ್ಕಾಗಲ್ಲ. ಆ ಥರ ಒಂದು ಸೌಭಾಗ್ಯ ಅವರು ಕೊಟ್ಟಿದ್ರು. ಆಮೇಲೆ ಅಲ್ಲೊಂದು ಆಡಿಟೋರಿಯಂ ಓಪನ್ ಮಾಡಿದಾಗ ಅದ್ರದ್ದು ಫಸ್ಟ್ ಪ್ರೋಗ್ರಾಮ್ ಮಾಡಿದವ್ರು ನಾನು. ಗೀತಾ ಆಡಿಟೋರಿಯಂ ಮಾಡಿದ್ರು. ಹೌದು ಸರ್, ಅಂತಹ ಮಹನೀಯ ಪುಣ್ಯಾತ್ಮರವರು ಬಹಳ ಕೂಡ ಅವರ ಒಂದು ಏನು ಆಶೀರ್ವಾದ ಯಾವತ್ತೂ ಕೂಡ ಎಲ್ಲ ಕಲಾವಿದರ ಮೇಲೆ. ಉಡುಪಿಯ ದೇವಸ್ಥಾನದ ಇತಿಹಾಸದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆಯುವಂಥ ವ್ಯಕ್ತಿ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳು. ಶಿರೂರು ಮಠ ನಾನು ಯಾವತ್ತೂ ಮರೆಯಲ್ಲ. ನನ್ನ ಕೊನೆಯ ದಿನದವರೆಗೂ ಆ ವ್ಯಕ್ತಿ, ಆ ಮಠದ ಹೆಸರು ಎಲ್ಲ ನೆನಪಿರುತ್ತೆ. ಎಸ್ ಸರ್, ಇವತ್ತು ಕೂಡ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದೆ. ಆದರೆ ಅವ್ರನ್ನ ತುಂಬಾ ನಾವೆಲ್ಲರೂ ಕೂಡ ಮಿಸ್ ಮಾಡ್ತಾ ಇದ್ದೇವೆ ಅಂತ ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಎಲ್ಲ ಕಡೆ ಇರ್ತಾರೆ ಅವರೆಲ್ಲ. ಖಂಡಿತ ಈಗ ಇಲ್ಲೂ ಇರ್ಬೋದು ಸರ್. ಅವರ ಆಶೀರ್ವಾದ ಯಾವತ್ತೂ ಕೂಡ ನಿಮ್ಮ ಮೇಲೆ ಇರಲಿ, ಎಲ್ಲ ಜನತೆ ಮೇಲೆ ಇರಲಿ ಅಂತ ಹೇಳಿ. ಕಡೆಯದಾಗಿ ಸರ್, ಇತ್ತೀಚೆಗೆ ನಮ್ಮ ಕರಾವಳಿಯ ಹಲವಾರು ಚಲನಚಿತ್ರಗಳು, ಮೂವೀಸು ಇವತ್ತು ವರ್ಲ್ಡ್ ವೈಡ್ ಆಗಿ ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥದ್ರಲ್ಲಿ ಸರ್ ಕಾಂತಾರ, ಆಮೇಲೆ ಈಗ ಮೊನ್ನೆ ಬಂದಿರತಕ್ಕಂಥ ಸುಫ್ರಮ್ ಸೋ ಸರ್, ಇವತ್ತು ಫ್ಯಾನ್ ಇಂಡಿಯಾ ಆಗಿ ಇವತ್ತು ಜಗತ್ತಿನ ಎಲ್ಲ ಚಲನಚಿತ್ರ ಮಂದಿರದಲ್ಲಿ ಅದ್ಭುತವಾಗಿ ಪ್ರದರ್ಶನವನ್ನು ಕಂಡು ಬರ್ತಾ ಇದೆ ಸರ್. ಈ ಮಣ್ಣಿನ, ಈ ಕಲಾವಿದರ, ಈ ನಿರ್ದೇಶಕರ, ಈ ತಂತ್ರಜ್ಞರ, ಈ ನಟರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಸರ್. ತಾವು ಒಂದೆರಡು ಸೆಂಟೆನ್ಸಲ್ಲಿ ಹೇಳುವುದಾದ್ರೆ ಸರ್. ಸರ್ ನೀವು ಈ ರಿಷಬ್ ಶೆಟ್ಟಿ ಅವರಾಗಿರ್ಲಿ, ನಾನು ಹೆಸರು ಹೇಳಕ್ ಹೋಗಿಲ್ಲ, ಅಷ್ಟು ಜನ ಇದ್ದಾರೆ ಸರ್. ಇಷ್ಟು ಜನದ ಹೆಸರು ಅಲ್ಲ ಸರ್ ಇರೋದು. ಇವರೆಲ್ಲ ಯಾರು ಸರ್? ಆಫ್ಟರ್ ಆಲ್ ಯಾರು ಇವರು? ಯಾವ ಕರಾವಳಿಯಿಂದ ಹಿಡಿದು ನಿಮಗೆ ಲೀಲಾವತಿ ಅಂತ ಮಹಾನ್ ನಟರು ಬಂದಿದ್ದಾರಲ್ಲ, ಆ ಜಾಗದಿಂದ ಬಂದವರು ಅವ್ರು ಎಲ್ಲಿ ಹೋಗ್ತಾರೆ ಸರ್? ದೇ ವಿಲ್ ಶೈನ್ ಇನ್ ದ ವರ್ಲ್ಡ್. ಎಸ್ ಸರ್. ಸರ್ ಕೊನ್ನಕುಡಿ ವೈದ್ಯನಾಥನ್ನು ಅಂಥವ್ರುಗಳು ಬಂದಾಗ ಮಂಗಳೂರಲ್ಲಿ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳ್ತಾರೆ. ನೀವು ಯಾವ ಅಂದರೆ
ಕದ್ರಿ ಗೋಪಾಲ್ನಾಥ್ ಇಲ್ಲಿಯವರೇ, ಗುರುಕಿರಣ್ ಇಲ್ಲಿಯವರು. ಹೌದು ಸರ್, ಹೌದು ಅಲ್ವಾ ಸರ್? ಹೌದು ಸರ್, ಹೌದು. ಈ ಮುಟ್ಟಿದ್ದೆಲ್ಲ ಪಿಕ್ಚರು ಸೂಪರ್ ಹಿಟ್ ಕೊಟ್ಟು ಇರೋ ಗುರುಕಿರಣ್ ಹುಡುಗಾಟದ ಮಾತಾ ಸರ್. ಇಲ್ಲ ಇಲ್ಲ ಅವ್ನು ನೋಡಿ, ಇಲ್ಲಿಂದ ಇರುವ ಯಾವುದೋ ಒಂದು ಹೋಟೆಲ್ ಉದ್ಯಮ ಮಗ ಅನ್ಕೊಂಡು ಹೋಗಿ ಕನ್ನಡ ಇಂಡಸ್ಟ್ರಿನ ರಾರಾಜಿಸ್ಬಿಟ್ರು. ಖಂಡಿತ ಖಂಡಿತ. ಸೊ ಎಲ್ಲ ಕಾಲದಲ್ಲೂ ಮಂಗಳೂರು ಜನ, ನಾನು ಇಲ್ಲಿ ಈ ಕರಾವಳಿಯ ಜನತೆ, ಕರಾವಳಿಯ ಜನತೆ ಎಲ್ಲ ಕಾಲದಲ್ಲೂ ಸೂಪರ್ ಹಿಟ್ ಸರ್. Yes, sir. ನೀವು ಬೆಂಗಳೂರಲ್ಲಿ ನಡೆಯೋ ಯಾವುದೇ ಬೆಸ್ಟ್ ಡ್ಯಾನ್ಸ್ ಟ್ರೂಪ್ ನೋಡಿ, ಎಲ್ಲ ಮಂಗಳೂರು ಹುಡುಗರು ಇರ್ತಾರೆ. ನಾನು ಯಾಕಂದ್ರೆ ಇದು ಗೊತ್ತಿಲ್ಲ, ಜನಗಳು ಡ್ಯಾನ್ಸ್ ನೋಡ್ತಾರೆ ಅಷ್ಟೇ, ಯಾವ ಹುಡುಗರು ಅಂತ ಗೊತ್ತಾ, ಅವರು ಡಿಂಗ್ ಟಕ್ ಅಂತ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾನು ಪಕ್ಕದಲ್ಲಿ ಕೂತಿರ್ತೇನಲ್ಲ, ನೆಕ್ಸ್ಟ್ ಎಂಟ್ರಿ ನಂದು ಕೇಳಿದ್ರೆ, ಅದು ನಮ್ದು ಉಡುಪಿ, ನಮ್ದು ಮಂಗಳೂರು, ನಮ್ದು ಕುಂದಾಪುರ, ಎಲ್ಲ ಅವರೇ. ಸೊ ಇದು ಆ ಕಾಲದಿಂದ ನಿಮ್ಗೆ ಇವಾಗ ಇವರೆಲ್ಲ ಕಾಣ್ತಾ ಇದ್ದಾರೆ. ಕಾಂತಾರ ಇವಾಗ ಕಾಣ್ತಾ ಇದೆ. ಅದಕ್ಕಿಂತ ಮುಂಚೆನು ಇಲ್ಲಿ ಹೇಳ್ತೀನಲ್ಲ, ಐಶ್ವರ್ಯ ರೈಯಿಂದ ಹಿಡಿದು ಲೀಲಾವತಿವರೆಗೂ ಹುಟ್ಟಿರುವಂತ ಮಣ್ಣುಗಳು ಸರ್. ಇದು ದ ಮೋಸ್ಟ್ ಬ್ಯೂಟಿಫುಲ್ ಲೇಡಿ, ದ ಗ್ರೇಟ್ ಆಕ್ಟರ್ಸ್, ಆಮೇಲೆ ದ ಗ್ರೇಟ್ ಸಿಂಗರ್ಸ್ ಯಾರು ಇಲ್ಲ ಇಲ್ಲಿ, ಗ್ರೇಟ್ ಡೈರೆಕ್ಟರ್ಸ್. ಇದು ಈ ಮಣ್ಣಿನ ಋಣ ಸರ್. ಇದು ಕನ್ನಡ ನಾಡಿಗೆ ಈ ಮಣ್ಣಿನಿಂದ ಬಹಳ ದೊಡ್ಡ ಕಲಾವಿದರ ಕೊಡುಗೆ ಇದೆ. ಬಹಳ ಖುಷಿ ಆಯ್ತು ಸರ್. ಇಂಥ ನೂರಾರು ಕಲಾವಿದರಿದ್ದಾರೆ. ಈಗ ನಾವೆಲ್ಲ ಈ ಇತ್ತೀಚಿನ ದಿನಗಳಲ್ಲಿ ಅವರನ್ನು ನೋಡ್ತಾ ಇದ್ದೇವೆ. ಮಣ್ಣಿನ ಗುಣ, ಸಂಸ್ಕೃತಿಯ ಗುಣ. ರಿಷಬ್ ಶೆಟ್ಟಿ ಅವ್ರು ಬಂದಿದ್ರು, ನಾನು ಸುಮ್ಮನೆ ನಿಂತಿದ್ದೆ, ಯಾವ್ದೋ ಡ್ರೆಸ್ ಹಾಕೊಂಡು ದಯಣ್ಣಲ್ಲಿ ನಿಂತಿದ್ದಾರೆ. ಅವ್ರು ಎನ್ಕೊಂಡಿದ್ದಾರೆ, ಅವ್ರು ಯಾರು ಗುರ್ತಿಡಿದ್ರು ಅಂತ. ಎಂತ ಡ್ರೆಸ್ ಅಲ್ಲಿ ಇದ್ರು ನಾನು ಗುರ್ತಿಡಿತೀನಿ ಗೊತ್ತಾ ಅಂದ್ರು. ಸೊ ದೇ ಆರ್ ವೆರಿ ಕಾಮನ್ ಪೀಪಲ್ ಇವರೆಲ್ಲ. ಅವ್ರು ಯಾವತ್ತೂ ಬಂದು ಸ್ಟಾರ್ಡಮ್ ತೋರಿಸೇ ಇಲ್ಲ. ನಾನು ಮಜಾ ಟಾಕೀಸ್ ಅಲ್ಲಿ ಐ ಮೆಟ್ ಆಲ್ ಆಫ್ ದೆಮ್. ಅವರೆಲ್ಲ ಹೆಂಗೆ ಅಂದ್ರೆ, ನಾನು ಹೋದ ತಕ್ಷಣ ಸರ್ ಐ ಆಮ್ ಎ ಸ್ಮಾಲ್ ಆರ್ಟಿಸ್ಟ್, ಬೀದಿಲಿ ಮಿಮಿಕ್ರಿ ಮಾಡೋ ನಾನು ನೋಡಿದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಸರ್. ಇದು ಸಭ್ಯತೆ, ಈ ಮಣ್ಣು ಕಲಿಸಿದ, ಅದೇ ಈ ಮಣ್ಣಿನ ಸಭ್ಯತೆ ಕೂಡ ತಾವು ಹೇಳಿದ್ರಲ್ಲ ಸರ್. ಕರಾವಳಿಯ ಜನ, ಉಡುಪಿಯ ಜನ, ಮ್ಯಾಂಗ್ಳೂರ್ ಜನ ನಗಾಡೋದಿಲ್ಲ, ನಗಾಡ್ತಾರೆ. ಸಭ್ಯತೆಯಿಂದ ಇರುವಂಥ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾರೆ ಸರ್. ಸರ್ ತಮಗೆ ಒಂದೊಂದು ಕಡೆಯದಾಗಿ 1-2 ಪ್ರಶ್ನೆಗಳು ನಾನು ಕೇಳ್ತೇನೆ ಸರ್. ಈ ಕಾರ್ಯಕ್ರಮ ಸ್ಪೋರ್ಟ್ಸ್ ಕನ್ನಡದಿಂದ ನಡೀತಾ ಇರತಕ್ಕಂಥದ್ದು. ಇಲ್ಲಿ ಸ್ಪೋರ್ಟ್ಸ್ ಕನ್ನಡದಲ್ಲಿ ತಮ್ಮಂತಹ ಮಹಾನ್ ಕಲಾವಿದರನ್ನು ಪರಿಚಯ ಮಾಡ್ತಾ ಇದೆ ಈ ಒಂದು ಚಾನಲ್ಲು. ಈಗ ಕ್ರಿಕೆಟು ಮತ್ತು ಸೆಲೆಬ್ರಿಟಿಗಳು ಮತ್ತು ಚಲನಚಿತ್ರರಂಗ ಇವತ್ತು ಎಲ್ಲ ಕಡೆಯಲ್ಲಿ ಇರ್ತಕ್ಕಂಥದ್ದು. ಉದಾಹರಣೆ, ಈಗ ನಮ್ಮ ಸುದೀಪ್ ಅವರು CCLನಲ್ಲಿ ಕ್ಯಾಪ್ಟನ್ ಅವರು. ಈಗ ಬಾಂಬೆನಲ್ಲಿ ಒಂದು ಟೀಮ್ ಇದೆ, ಗುಜರಾತ್ನಲ್ಲಿ ಒಂದು ಟೀಮ್ ಇದೆ, ವೆಸ್ಟ್ ಬೆಂಗಾಲ್ನಲ್ಲಿ, ತಮಿಳ್ನಾಡಲ್ಲಿ, ಮಲಯಾಳಿ, ಕೇರಳದಲ್ಲಿ ಎಲ್ಲ ಒಂದೊಂದು ಟೀಮು ಇವತ್ತು ಇಟ್ಕೊಂಡು ಕ್ರಿಕೆಟ್ ಪ್ಲೇಯರು ಕೂಡ ಇವತ್ತು ಸೆಲೆಬ್ರಿಟಿಗಳು ಕೂಡ ಇವತ್ತು ಕ್ರಿಕೆಟ್ ಪ್ಲೇಯರ್ಸ್. ಅಂದರೆ ಚಲನಚಿತ್ರರಂಗ ಮತ್ತು ಸೆಲೆಬ್ರಿಟಿಗಳು ಸೇರಿಕೊಂಡು ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. CCL ಟ್ರೋಫಿ ಅಂತ ಆಗ್ತದೆ, ಅಲ್ಲಿ ಚಲನಚಿತ್ರರಂಗದ ಮಹಾನ್ ನಟರು ಅಲ್ಲಿ ಕ್ರಿಕೆಟ್ ಆಟಗಾರರಾಗಿ ಕಂಡು ಬರ್ತಾ ಇದ್ದಾರೆ. ಈ ಒಂದು ನಂಟಿನ ಬಗ್ಗೆ ಸರ್. ಇದು ನಂಟು ಎಲ್ಲರಿಗೂ ಗೊತ್ತು, ಪಾಪ್ಯುಲರ್ ಆಗಿರೋ ಕಡೆ ಎಲ್ಲರೂ ಇರ್ತಾರೆ ಅಂತ ಮಾತ್ರ ಅಂದ್ಕೊಂಡಿರ್ತಾರೆ. ಅದಲ್ಲ ಸರ್. ಆ್ಯಕ್ಚುಲಿ ಹೇಳ್ತೀನಿ ನಿಮಗೆ, ಸುದೀಪ್ ಅಂತ ಹೇಳಿದ್ರಲ್ಲ ನೀವು, ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕಲಾವಿದರ ಸಂಘಕ್ಕೋಸ್ಕರ ಸುದೀಪು ಆ ಕ್ರಿಕೆಟ್ ಆಡಿರೋ ದುಡ್ಡು ತೊಗೊಂಬಂದು ಕಲಾವಿದರ ಸಂಘದಲ್ಲಿ ಬಡ ಕಲಾವಿದರಿಗೆ ಹೆಲ್ಪ್ ಆಗಲಿ ಅಂತ ಕೊಟ್ಟರು ಸರ್. ನಾವು ಬರೀ ಈ ಬಣ್ಣದ ಲೋಕ ನೋಡ್ತಾ ಇದ್ದೀವಿ. ಎಷ್ಟು ಜನ ದಾನ ಮಾಡಿದ್ದಾರೆ. ನೀವು ಯಾವುದೇ ಫಿಲ್ಮ್ ಆಕ್ಟರ್ ತೊಗೊಳ್ಳಿ, ಇವರೆಲ್ಲ ಏನಾಗಿದೆ ಅಂದರೆ, ನಾನು ಹೇಳೋದ್ರಲ್ಲಿ ಈ ಕೈಯಿಂದ ಕೊಟ್ಟರೆ ಈ ಕೈ ಗೊತ್ತಾಗಬಾರ್ದು. ಈ ಕಲಾವಿದರೆಲ್ಲ ಹೆಂಗೆ ಅಂದರೆ, ಈ ಕೈ ಕೊಟ್ಟಿರೋದು ಈ ಕೈಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದಾರೆ ಅಂಥವ್ರು. ಸಾಹಸಸಿಂಹ ವಿಷ್ಣುವರ್ಧನ್ ಅವರು ಕೂಡ ಸರ್, ಯಾರು ಏನು ಮಾಡ್ತಿದ್ರು ಅಂತ ಯಾರಿಗೂ ಹೇಳ್ತಾರೆ ಸರ್. ಅವರು ನಾನು ರಾತ್ರಿ 12:30ವರೆಗೂ ಅಪ್ಪು ಜೊತೆಲಿದ್ದೀನಿ ಗುರುಕಿರಣ್ ಮನೆಯಲ್ಲಿ. ಬೆಳಗ್ಗೆ 9:00ವರೆಗೆ ಅಪ್ಪು ಇಸ್ ನೋ ಮೋರ್. ನನಗೆ ಹೆಂಗಾಗಬೇಕು, ನನಗೆ ಯಾರೋ ಡೈರೆಕ್ಟರ್ ಫೋನ್ ಮಾಡ್ತಾರೆ, ಅದಾಗಿ 1-2 ತಿಂಗಳಿಗೆ ಅದು ಪಿಕ್ಚರ್ ಒಂದಿದೆ, ಅದು ಅಪ್ಪುದು, ನೀವೇನೋ ಡಬ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಸರ್. ಫೋಟೋ ನೋಡಿದ್ರೆ ಅಳವು ತಡಿಯೋಕ್ಕಾಗಲ್ಲ ಅಂತ ಮೇರ್ನಟ ಅವ್ರು ಮಾಡಿರ್ತಕ್ಕಂಥ ಫೋಟೋ ನೋಡಿದ ತಕ್ಷಣ ಕಣ್ಣಲ್ಲಿ ಬಂದ್ಬಿಡ್ತಾರೆ. ಅಂಥದ್ರಲ್ಲಿ ನಾನು ಹೆಂಗೆ ಡಬ್ ಮಾಡಲಿ ಸರ್? ನೀವು ಹೇಳ್ಬೋದು, ಯಾರೇ ನಿಮ್ಗೆ ವಾಯ್ಸ್ ಬರ್ತದ ಸರ್? ಯಾವುದೇ ವಾಯ್ಸು ಐ ಮೇಕ್ ಟೇಲರ್ ವಾಯ್ಸ್ ಅಂತಾರೆ. ಸಿ ಫಾರ್ ಎಕ್ಸಾಂಪಲ್, ನಿಮಗೆ ಕೆಲವು ವಾಯ್ಸ್ಗಳು ಸಿನಿಮಾದಲ್ಲಿ ಕೇಳಿರ್ತೀರ, ನಂದು ಒಂದು ಗೊತ್ತಿರಲ್ಲ. ಮುಗ್ಯಾಂಬೋಗೆ ಮಜಾ ಬಂದು ನಂದೇ ವಾಯ್ಸ್ ಆ ಥರ ಹಲವಾರು. ದಿನೇಶ್ಗೆ ವಾಯ್ಸ್ ಕೊಟ್ಟೆ, ಅಂಬರೀಷ್ಗೆ ಅವ್ರು ಬದುಕಿರುವಾಗಲೇ 3 ಪಿಕ್ಚರ್ ವಾಯ್ಸ್ ಕೊಟ್ಟೆ. ಈ ಥರ ಕೆಲಸ ಮಾಡ್ತಾನೆ ಇರ್ತೀವಿ. ಬಟ್ ಅಪ್ಪುದು ನಮಗೆ ಒಂದು ಅನಿರೀಕ್ಷಿತ ಏಟ್. ಅದು ಹೌದು ಸರ್, ಅನಿರೀಕ್ಷಿತ ಏಟ್ ಸರ್. ಈಗಾಗಲೇ ನಮ್ಮೊಟ್ಟಿಗೆ ಭಾಳಷ್ಟು ವಿಚಾರಗಳನ್ನು ನಾವು ಕೇಳೋಕ್ಕಿಂತ ಮುಂಚೆನೇ ಬದುಕಿನ ಬಗ್ಗೆ ಹೇಳಿದ್ರಿ. ಒಬ್ಬ ಕಲಾವಿದನಿಗೆ ಇರಬೇಕಾಗಿರ್ತಕ್ಕಂಥದ್ದು ಅಷ್ಟೇ ಸರ್, ಹಮ್ಮು ಬಿಮ್ಮುಗಳಿಲ್ಲದೆ ಎಲ್ಲರೊಡನೆ ಪ್ರೀತಿ ಪಾತ್ರವಾಗಿ ತಮ್ಮ ಮಾತುಗಳ ಮೂಲಕ ಹಾಸ್ಯದ ಹೊನಲುಗಳನ್ನು ಹೇಳುವಂಥ ವ್ಯಕ್ತಿಗಳು ಭಾಳಷ್ಟು ವಿರಳ. ಆದರೆ ತಾವು ಮಿಮಿಕ್ರಿ ದಯಾನಂದ್ ಸರ್ ಹಾಗಲ್ಲ. ಜೀವನದಲ್ಲಿ ಇರ್ತಕ್ಕಂಥ ಕಷ್ಟ, ನಷ್ಟ, ಸುಖ, ದುಃಖಗಳನ್ನೆಲ್ಲವನ್ನು ಕೂಡ ಒಂದು ಕಡೆಯಲ್ಲಿ ಬದಿಗಿತ್ತಿ ಆ ಪ್ರೇಕ್ಷಕರ ಜೊತೆಯಲ್ಲಿ ನೀವೊಂದು ಮಗುವಾಗಿ ನಗಿಸುವಂಥ ಪ್ರಯತ್ನ ಬಹಳಷ್ಟು ಕಡೆಗಳಲ್ಲಿ ತಾವು ಮಾಡಿದ್ದೀರಾ. ಕಡೆಯದಾಗಿ
ಈ ಪೊಡವಿಗೊಡೆಯ ಕೃಷ್ಣನ ಊರಿಗೆ ಬಂದ್ರಿ, ನಮ್ಮ ಸ್ಪೋರ್ಟ್ಸ್ ಕನ್ನಡ ಈ ಒಂದು ಮಾಧ್ಯಮದ ಮೂಲಕ ಇಡೀ ನೀವು ಮಾತಾಡ್ತಾ ಇರತಕ್ಕಂಥದ್ದು ಇವತ್ತು ಇಡೀ ಜಗತ್ತು ಆಲಿಸ್ತಾ ಇದೆ. ಕಡೆದಾದ ಒಂದು ಪ್ರಶ್ನೆ ಸರ್, ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಅವರ ಒಂದು ಫ್ಯಾಮಿಲಿ, ವಿಶೇಷವಾಗಿ ಅವರ ಪತ್ನಿ ಇರ್ತಾರೆ, ಅವರ ಕುಟುಂಬ, ಅವರ ಮಕ್ಕಳಿರ್ತಾರೆ ಅಂತೇಳಿ. ನಿಮ್ಮ ಕುಟುಂಬದ ಬಗ್ಗೆ ನಾವೆಲ್ಲ ಕೇಳಿ ತಿಳಿಲಿಕ್ಕೆ ಕಾತರವಾಗಿದ್ದೇವೆ ಸರ್. ಏನಿಲ್ಲ ಸರ್, ನನ್ನ ಮಿಸ್ಸಸ್ ಜಯಶ್ರೀ ಅಂತ ಮನೆ ಮಾತ್ರ ನೋಡ್ಕೊತಾರೆ. ಆ ಮನೆಯಲ್ಲಿ ನೋಡ್ಕೊಳ್ತಾ ನಾನು ಏನೇ ಇವತ್ತು ಎಲ್ಲೆಲ್ಲೇ ಓಡಾಡ್ತೀನಿ ನೆಮ್ಮದಿಯಾಗಿದ್ದೀನಿ ಅಂದರೆ ಬಿಕಾಸ್ ಅವ್ರ ಮನೆ ಚೆನ್ನಾಗಿ ನೋಡ್ಕೊಳ್ಳೋದು, ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಐ ಆಮ್ ಹ್ಯಾಪಿ ಅಷ್ಟೇ. ಇನ್ನೇನು ಬೇರೆ ಅವ್ರಿಗೆ ಬೇರೆ ಯಾವುದಕ್ಕೂ ಇಂಟರ್ಫಿಯರ್ ಆಗಲ್ಲ. ನನಗೆ ಎಷ್ಟು ದುಡ್ಡು ಬರ್ತದೆ ಅಂತಲೂ ಅವ್ರಿಗೆ ಗೊತ್ತಿಲ್ಲ, ನಾನು ಏನು ಪ್ರೋಗ್ರಾಮ್ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ, ಏನೂ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿದ್ದು ಮನೆ ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು ಸರ್. ಹಾಗಾಗಿ ನೀವು ಭಾಳ ಮೆಂಟಲ್ ಪೀಸಲ್ಲಿ ಬೇರೆ ಬೇರೆ ಕಡೆಗಳಿಗೆ ಹೋಗ್ತೀರಾ ಇಲ್ಲ ಅಂತೇಳಿ ಅದು ಒಂದು ಕೂಡ. ನನ್ನ ಮಗ ಇದ್ದಾನೆ ವರುಣ್ ಅಂತ, ಈಸ್ ಆಲ್ಸೋ ಸಾಫ್ಟ್ವೇರ್ ಇಂಜಿನಿಯರ್, ಟಾಪ್ ಅಲ್ಲಿ ಇದ್ದಾನೆ. ನನ್ನ ಮಗಳನ್ನು ಒಂದು ಬ್ಯಾಂಗ್ಳೂರ್ನ ಇಂಟರ್ನ್ಯಾಷನಲ್ ಲೆವೆಲ್ ಸ್ಕೂಲಲ್ಲಿ ಒಂದು ಟೀಚರ್ ಆಗಿದ್ದಾರೆ. ಆಮೇಲೆ ಅಳಿಯಾನು ಒಂದು ಡಾಕ್ಟರ್ ಆಗಿದ್ದಾರೆ. ಆಮೇಲೆ ಸೊಸೆನೂ ಒಂದು ಕಂಪನಿದು CEO ಆಗಿದ್ದಾರೆ. ಸೊ ಮಕ್ಕಳಿದ್ದಾರೆ, ಮಗಳಿಗೊಂದು ಮಗಳಿದ್ದಾರೆ, ಮಗನಿಗೊಂದು ಮಗ ಇದ್ದಾರೆ. ಸರ್, ಬಹಳಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಸರ್. ನಿಮಗೆ ಬಿಡುವಿಲ್ಲದ ಒಂದು ಕಾರ್ಯಕ್ರಮ, ನಾಳೆ ಕೂಡ ಬೇರೆ ಬೇರೆ ಕಡೆಗಳಿಗೆ ಹೋಗುವಂಥವ್ರು. ತಾವು ದಿನನಿತ್ಯ ಟೂರ್ ಮಾಡ್ತಾ ಇರ್ತೀರ, ಸಾವಿರಾರು ಜನರನ್ನು ನೋಡ್ತಾ ಇರ್ತೀರಾ, ಅವ್ರ ಹತ್ರ ಮಾತಾಡ್ತಾ ಇರ್ತೀರಾ. ನಮ್ಮ ಕೃಷ್ಣನ ಊರು, ಅಷ್ಟಮಠಗಳ ಊರು, ಇಲ್ಲಿ ದೇಗುಲಗಳ ನಗರಿ ಅಂತ ಹೇಳಿ ನಾವು ಉಡುಪಿಯನ್ನು ನಾವು ಹೇಳ್ತೇವೆ. ಒಳ್ಳೆ ಸುಸಂಸ್ಕೃತ ಜನ ಇರತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಮುಂದು, ಶಿಕ್ಷಣ ಕ್ಷೇತ್ರದಲ್ಲಿ ಮುಂದು, ಎಲ್ಲ ವಿಚಾರಗಳಲ್ಲೂ ಕೂಡ ಒಳ್ಳೆಯ ಸ್ಥಾನದಲ್ಲಿರ್ತಕ್ಕಂಥದ್ದು. ಹಾಗಾಗಿ ತಾವು ಇಲ್ಲಿಗೆ ಬಂದರೆ, ನಮ್ಮ ಈ ಸ್ಟುಡಿಯೋಗೆ ಬಂದು ನಮ್ಮ ಕನ್ನಡ ಸ್ಪೋರ್ಟ್ಸ್ ಕನ್ನಡ ಇದರೊಟ್ಟಿಗೆ ಒಂದಷ್ಟು ವಿಚಾರಗಳನ್ನು ತಾವು ಹಂಚಿಕೊಂಡ್ರಿ. ಸ್ಪೋರ್ಟ್ಸ್ ಕನ್ನಡ ಹೆಸರು ಹೇಳೋದು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ, ಆದರೆ ತಮ್ಮಂಥ ಮೇರು ಕಲಾವಿದರು, ಅದರಲ್ಲೂ ಕೂಡ ಹಾಸ್ಯ ಕಲಾವಿದರು, ತಾವು ಮಾಡಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ಆ ಮಜಾ ಟಾಕೀಸ್ನಲ್ಲಿ ನೀವು ಬಂದ್ರೇ ಅಷ್ಟೊಂಥರ ಒಂದು ಅದೇನು ಹೇಳ್ತಾರೆ ವೈಬ್ರೇಷನ್ ಆಗ್ತಾ ಇತ್ತು. ನಾವು ಮಾತ್ರ ಬೆಳೆದ್ರೆ ಸಾಲದು, ಒಂದಷ್ಟು ಜನ ಬೆಳೆಸ್ಬೇಕು ಅಂತ. ಇವಾಗ ನೋಡಿ, ಅಂದ್ರೆ ಅವ್ರ ಹತ್ರ ಟ್ಯಾಲೆಂಟ್ ಇದ್ರೇನೆ ಬೆಳೆಯಕ್ಕಾಗಲ್ಲ. ಇವಾಗ ಗೋಪಿ ಹತ್ರ ಒಳ್ಳೆ ಟ್ಯಾಲೆಂಟ್ ಇತ್ತು, ನಮ್ಮ ಜೊತೆಲಿ ಬಂದ್ರು, ಸ್ವಲ್ಪ ದಿವಸ ಕೆಲಸ ಮಾಡಿದ್ರು, ಈಗ ಟಾಪ್ ಅಲ್ಲಿ ಇದ್ದಾರೆ. ಹಂಗನ್ಬಿಟ್ಟು ಮಂಗಳೂರಿನಿಂದನೂ ನಮ್ಮ ಕಾಪು ಇಂದ ಒಬ್ರು ಆರ್ಟಿಸ್ಟು ಇನ್ನಂಜೆ ಅವರು ನಮ್ಮ ಟ್ರೂಪಲ್ಲಿ ಕೆಲಸ ಮಾಡ್ತಾರೆ, ಆಶಾ ನಾಯಕ್ ಅಂತ. ಸೊ ಅವರು ಇವಾಗ ಸ್ಟ್ಯಾಂಡಪ್ ಕಾಮಿಡಿ ಕಲ್ತರು, ಸ್ಟ್ಯಾಂಡಪ್ ಕಾಮಿಡಿಯಿಂದ ಇವಾಗ ದೂರದರ್ಶನ ವರ್ಕ್ ಮಾಡಿದ್ರು, ಈಗ ನಾನು ಟ್ರೂಪಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಒಂದು 8 ಜನ 9 ಜನ ಪ್ರಹ್ಲಾದಾಚಾರ್ಯರು, ಅದ್ಭುತವಾದ ಕಲಾವಿದರು, ಅವರು ನಮ್ಮ ಟ್ರೂಪಲ್ಲಿ ಕರೆದಾಗ ಬಂದು ಕೆಲಸ ಮಾಡ್ತಾರೆ. ಈ ಥರ ಹಲವಾರು ಒಂದು 13 ಜನ ಕೆಲಸ ಮಾಡ್ತಾ ಇದ್ದಾರೆ. ನೀವು ಬೆಳೆದು ಅದರ ಜೊತೆಯಲ್ಲಿ ಬೇರೆಯನ್ನು ಬೆಳೆಸುವಂತ ಗುಣ, ಬೆಳೆಸೋದಕ್ಕೆ ದೇವರ ಅಷ್ಟೇ ಸರ್, ಜೊತೆಲಿ ಅವಕಾಶ ಆದ್ರೆ ಸರ್ ಒಂದು ಮನಸ್ಸು ಬೇಕು ಸರ್, ಇದು ಒಳ್ಳೆ ಮನಸ್ಸು ಇರಬೇಕು ಸರ್. ಆ ಒಳ್ಳೆಯ ಮನಸ್ಸು ಇರತಕ್ಕಂಥವ್ರು ನಿಮ್ಮನ್ನೊಂದಷ್ಟು ಕಾರ್ಯಕ್ರಮದಲ್ಲಿ ನಾವು ನೋಡಿದ್ದೇವೆ. ಇವತ್ತು ಈ ಸ್ಪೋರ್ಟ್ಸ್ ಕನ್ನಡ ಚಾನಲ್ಗೆ ಬಂದ್ರಿ, ಒಂದು ಮುಕ್ತವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ರಿ. ನಿಮ್ಮ ಹತ್ರ ಮಾತನಾಡಿದ್ರೆ 1 ವರ್ಷ ಆದರೂ ಕೂಡ ಇದು ಮುಗಿಯೋದ ಕತೆ, ಯಾಕಂದ್ರೆ ಅಷ್ಟು ವಿಚಾರಗಳು ತಮ್ಮಲ್ಲಿದೆ. ಸಮಾಜಕ್ಕೆ ಒಂದು ಮೆಸೇಜನ್ನು ನೀವು ಹಾಸ್ಯದ ಮೂಲಕ ಕೊಡ್ತಾ ಇದ್ದೀರಾ ಸರ್. ನಿಮಗೆ ಉಡುಪಿಯ ಎಲ್ಲ ಜನತೆಯ ಪರವಾಗಿ ಹಾಗೂ ನಮ್ಮ ಸ್ಪೋರ್ಟ್ಸ್ ಕನ್ನಡದ ವತಿಯಿಂದ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಭಗವಂತ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ತಮಗೆ ಅನುಗ್ರಹಿಸಲಿ. ಹಾಗೆ ನಿಮ್ಮಿಂದ ಇನ್ನಷ್ಟು ಈ ಹಾಸ್ಯ ಕಲಾವಿದರು ಮುನ್ನೆಲೆಗೆ ಬರಲಿ ಅಂತೇಳಿ ಹೇಳ್ತಾ, ಎಲ್ರಿಗೂ ಕೂಡ ಧನ್ಯವಾದಗಳು. ಪ್ರೇಕ್ಷಕರಿಗೆ ಕನ್ನಡ ಸ್ಪೋರ್ಟ್ಸ್ ಚಾನಲ್ ಹೆಚ್ಚೆಚ್ಚು ನೋಡಿ, ಹೆಚ್ಚೆಚ್ಚು ಚಂದಾದಾರರಾಗಿ ನಮ್ಮನ್ನು ಬೆಳೆಸಿ, ನೀವು ಬೆಳೆಯಿರಿ ಅಂತ ಹೇಳ್ತಾ, ಇವತ್ತಿನ ಇಲ್ಲಿ ಮೇರು ನಟ ಮಿಮಿಕ್ರಿ ದಯಾನಂದರವರೊಂದಿಗೆ ಮಸ್ತಿ ಮಾತುಕತೆ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಕೂಡ ವಂದನೆಗಳು, ಶುಭರಾತ್ರಿ.